ಶ್ರೀ ಬಲಮುರಿ ದೊಡ್ಡ ಗಣಪತಿ ದೇಗುಲದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಕಣ್ಮನ ಸೆಳೆದ ದೇವರ ಅಲಂಕಾರ, ದರ್ಶನ ಪಡೆದು ಭಕ್ತಿಭಾವ ಮೆರೆದ ಭಕ್ತರು. ಯುವಕರ ಹುಚ್ಚಾಟ, ಬೈಕ್ಗಳ ಮುಖಾಮುಖಿ ಡಿಕ್ಕಿ, ಮೂವರ ದಾರುಣ ಸಾವು. ಹೆಲ್ಮೆಟ್ ಹಾಕದವರಿಗೆ ದಂಡ, ಉಚಿತ ಹೆಲ್ಮೆಟ್ ವಿತರಣೆ, ಸಾರ್ವಜನಿಕರಲ್ಲಿ ವಿನೂತನವಾಗಿ ಜಾಗೃತಿ ಮೂಡಿಸಿದ ಸಂಚಾರಿ ಪೊಲೀಸರು. ರೈತರ ನಿದ್ದೆ ಕೆಡಿಸಿದ ಡೀಮ್ಡ್ ಫಾರೆಸ್ಟ್, ಜಮೀನಿನ ಪಹಣಿಗಳಲ್ಲಿ ನಮೂದು, ಅತಂತ್ರಕ್ಕೆ ಸಿಲುಕಿದ ಅನ್ನದಾತರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ MMTV ನ್ಯೂಸ್. ನಾನು ಶಶಿಕುಮಾರ್. ಶ್ರೀ ಬಲಮುರಿ ದೊಡ್ಡ ಗಣಪತಿ ದೇವಾಲಯದಲ್ಲಿ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ನೆರವೇರಿತು. ನೂರಾರು ಭಕ್ತರು ದೇವರ ದರ್ಶನ ಪಡೆದು ಭಕ್ತಿಭಾವ ಮೆರೆದರು. ಚಿಕ್ಕಬಳ್ಳಾಪುರ ನಗರದ ಶ್ರೀ ಬಲಮುರಿ ದೊಡ್ಡ ಗಣಪತಿ ದೇವಾಲಯದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. 21 ಅಡಿ ಎತ್ತರದ ಗಣಪತಿ ಮೂರ್ತಿ ದೇಗುಲದ ಪ್ರಧಾನ ಆಕರ್ಷಣೆಯಾಗಿದೆ. ಇನ್ನು ಬಲಮುರಿ ಗಣಪತಿಗೆ ಚಿನ್ನ ಲೇಪಿತ ಕವಚದೊಂದಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ಸ್ವಾಮಿಗೆ ವಿಶೇಷ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ನೂರಾರು ಭಕ್ತರು ಭಕ್ತಿಭಾವ ಮೆರೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಬಲಮುರಿ ಗಣಪತಿ ದೇವಾಲಯ, ರೈಲ್ವೆ ಸ್ಟೇಷನ್ ರಸ್ತೆ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಈ ದೇವಾಲಯದಲ್ಲಿ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವದ ಅಂಗವಾಗಿ ಈ ದಿನ ಬೆಳಗ್ಗೆ ಮೂಲದೇವರಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಹಾಗೂ ಷೋಡಶೋಪಚಾರ ಪೂಜೆ, 10:30 ಗಂಟೆಗೆ ಮಹಾಮಂಗಳಾರತಿ, ಎಲ್ಲ ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ದೇವರ ಪ್ರಸಾದವನ್ನು ವಿತರಣೆ ಹಾಗೂ ದೇವರ ದರ್ಶನ. ಸಂಜೆ 6 ಗಂಟೆಗೆ ದೇವರಿಗೆ ವಿಶೇಷವಾದ ಅಲಂಕಾರ ಹಾಗೂ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಏರ್ಪಡಿಸಿರುತ್ತಾರೆ. ಎಲ್ಲ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡೆದು ಆ ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಆ ಗಣಪತಿಯ ದರ್ಶನ ಮಾಡಿ ಕೃತಾರ್ಥರಾಗಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸಂಜೆ 6 ಗಂಟೆಗೆ ವಿಶೇಷವಾದ ಅಲಂಕಾರ ಹಾಗೂ ಮಹಾಮಂಗಳಾರತಿ
ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಿರುತ್ತಾರೆ. ಎಲ್ಲ ಭಕ್ತಾದಿಗಳು ಆಗಮಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ದೇವಾಲಯದ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇನ್ನು ದೇಗುಲದ ಒಳ ಆವರಣವನ್ನ ವಿಶೇಷವಾಗಿ ಸಿಂಗರಿಸಲಾಗಿತ್ತು. 2019ರಲ್ಲಿ ದೇಗುಲ ನಿರ್ಮಾಣವಾಗಿದ್ದು 21 ಅಡಿಗಳ ಬೃಹತ್ ಗಣಪತಿ ಮೂರ್ತಿಯು ದೇಗುಲಕ್ಕೆ ಕಳಶಪ್ರಾಯವಾಗಿದೆ. ಇಲ್ಲಿಗೆ ಬರುವ ಭಕ್ತರು ಭಕ್ತಿಯಿಂದ ದೇವರನ್ನ ನಮಿಸಿ ಪೂಜಿಸಿದರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ಶ್ರೀ ಬಲಮುರಿ ಗಣಪತಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ದೇಗುಲದ ಅಭಿವೃದ್ಧಿ ಕಾರ್ಯಗಳು ಎಂದಿಗೂ ನೆರವೇರುತ್ತಾ ಬರುತ್ತಿದೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಬಲಮುರಿ ಗಣಪತಿ ದೇವಾಲಯ, ರೈಲ್ವೆ ಸ್ಟೇಷನ್ ರಸ್ತೆ, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಪ್ರತಿ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಈ ದಿನದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ನಡೆಸಿ ಪ್ರಸಾದ ವಿನಿಯೋಗ ಇಟ್ಕೊಂಡಿದ್ದೀವಿ. 2019ರಲ್ಲಿ ಪ್ರತಿಷ್ಠಾಪನೆ ಆದಂತಹ ಈ ದೇವಸ್ಥಾನ ಮೊದಲಿಗೆ ಸರಂಬಿ ವೃತ್ತದಲ್ಲಿತ್ತು. ರಸ್ತೆ ಅಗಲೀಕರಣದಿಂದ ಇದನ್ನು ತೆಗೆದುಹಾಕಿದಾಗ 2019ರಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರತಿ ವರ್ಷ ಜನವರಿ 19, 20ನೇ ತಾರೀಕು ಈ ದೇವಾಲಯದ ವಾರ್ಷಿಕೋತ್ಸವ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಪ್ರಸಾದ ವಿನಿಯೋಗವನ್ನು ಇಟ್ಕೊಂಡಿರ್ತಾರೆ. ಭಕ್ತಾದಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಈ ದೇವಸ್ಥಾನದ ವಿಶೇಷ ಅಂದರೆ 21 ಅಡಿ ದೊಡ್ಡ ಗಣಪತಿ ಮಹಾಗಣಪತಿ ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಹಿಂದಿನ ವರ್ಷ ಕುಂಭಾಭಿಷೇಕ ಎಲ್ಲ ಮಾಡಲಾಯಿತು. ಈ ಮಹಾಕುಂಭ ನಡೀತಾ ಇರೋ ಈ ಸಂದರ್ಭದಲ್ಲಿ, ಈ ದೇವಾಲಯದ ವಾರ್ಷಿಕೋತ್ಸವ ನಡೀತಾ ಇರೋ ಈ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಪ್ರಸಾದ ಪಡಿಬೇಕಾಗಿ ಶ್ರೀ ಬಲಮುರಿ ಗಣಪತಿ ಸೇವಾ ಅಭಿವೃದ್ಧಿ ಸಮಿತಿ ಟ್ರಸ್ಟ್ ಅಧ್ಯಕ್ಷರು ಜಿ ಜಯರಾಮ್ ಕಡೆಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಒಟ್ಟಾರೆ ನಗರದಲ್ಲಿ ಶ್ರೀ ಬಲಮುರಿ ಗಣಪತಿ ದೇಗುಲವೆಂದರೆ ಸಾರ್ವಜನಿಕರಲ್ಲಿ ಒಂದು ಮಹತ್ವದ ಸ್ಥಾನವನ್ನ ಹೊಂದಿದೆ. ಶ್ರೀ ಬಲಮುರಿ ಗಣಪತಿ ಸೇವಾ ಅಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳು ತಮ್ಮ ಸೇವಾ ಕಾರ್ಯಕ್ರಮಗಳ ಮೂಲಕ ಎಲ್ಲೆಡೆ ಮನೆ ಮಾತಾಗಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಯುವಕರ ಬೇಜವಾಬ್ದಾರಿಯಿಂದ 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 3 ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಕಾಮಲಪುರ ಸಮೀಪ ಭಾನುವಾರ ರಾತ್ರಿ ನಡೆದಿದೆ. ಮೃತ ಯುವಕರನ್ನ ತಾಲೂಕಿನ ಮಂಚೇನಹಳ್ಳಿ ಮೂಲದ 19 ವರ್ಷದ ಸಂತೋಷ್, 19 ವರ್ಷದ ಮನೋಜ್ ಹಾಗೂ ನೆಲಮಂಗಲ ಮೂಲದ 23 ವರ್ಷದ ಮಾರಣ್ಣ ಎಂದು ತಿಳಿದುಬಂದಿದೆ. ಸಂತೋಷ್, ಮನೋಜ್, ರೆಹಮಾನ್ ಒಂದೇ ಬೈಕ್ನಲ್ಲಿ ತೊಂಡೆಬಾವಿ ಕಡೆಯಿಂದ ಗೌರಿಬಿದನೂರು ದರ್ಗಾಗೆ ಬರುತ್ತಿದ್ದರಂತೆ. ನೆಲಮಂಗಲ ಮೂಲದವರಾದ ಮಾರಣ್ಣ, ಕಿರಣ್, ಶಿವಶಂಕರ್ 3 ಜನ ಒಂದೇ ಬೈಕ್ನಲ್ಲಿ ಗೌರಿಬಿದನೂರಿನಿಂದ ನೆಲಮಂಗಲ ಹೋಗುತ್ತಿದ್ದು, ತಾಲೂಕಿನ ತೊಂಡೆಬಾವಿ ಹೋಬಳಿಯ ಕಾಮಲಪುರ ಗ್ರಾಮದ ಬಳಿಯ ರಸ್ತೆ ತಿರುವಿನಲ್ಲಿ ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಅವಘಡ ಸಂಭವಿಸಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ 2 ದ್ವಿಚಕ್ರ ವಾಹನಗಳ ನಡುವೆ ಡಿಕ್ಕಿಯಾಗಿದ್ದು, ಸ್ಥಳದಲ್ಲೇ 2 ಸಾವನ್ನಪ್ಪಿದ್ದು, 2ರ ಸ್ಥಿತಿ ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿತ್ತು. ಅದರಲ್ಲಿ ಮರಿಯಪ್ಪ ಎಂಬ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಬೆಳಗ್ಗೆ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಇನ್ನು ಉಳಿದ 2ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಊರಿಗೆ ಬಂದಿದ್ದು ಹಬ್ಬಕ್ಕೋಸ್ಕರ ಬಂದಿದ್ದೆ. ಫ್ರೆಂಡ್ ಜೊತೆ ಬಂದಿದ್ದೆ. ಹಿಂಗೆ ಆಚೆ ಅನ್ಎಕ್ಸ್ಪೆಕ್ಟೆಡ್ಲಿ ಆಗೈತಿ. ರೋಡಲ್ಲಿ ಸ್ಪೀಡಾಗಿ ಬಿದ್ದಿತ್ತು. ಅದೀಗ ಬಿದ್ದಿದ್ದ ತಕ್ಷಣ ಅನ್ಕಾನ್ಸಿಯಸ್ ಆಗುತ್ತೆ. 3 ಜನ. ನಾನು ಅನಿಲ, ಸಂತೋಷ್. ಮನೋಜು ನಾನು ಅನಿಲ ಅಂತ. ಸಂತೋಷ್. ತೊಂಡೆಬಾವಿ ದರ್ಗಾ ಗೌರಿಬಿದನೂರು ದರ್ಗಾ. ಅದೇ ಗೌರಿಬಿದನೂರು ದರ್ಗಾ ಹೋಗ್ತಿದ್ದೆ. ನಾನು ನಿದ್ದೆ ಇಲ್ಲ, ಏನಿಲ್ಲ, ಸೊ ಅನ್ಕಾನ್ಷಿಯಸ್ ಆಗಿ ಬಿದ್ದೋದೆ. ಅನ್ಕಾನ್ಷಿಯಸ್ ಆಗಿ ಒಂದು ಸ್ವಲ್ಪ ನಿದ್ದೆ ಕಣ್ಣಲ್ಲಿ ಸ್ಕಿಡ್ ಆಗಿಬಿಟ್ಟು. ಎದುರುಗಡೆ ಒಂದು ಆಟೋ ಇತ್ತು, ಗೊತ್ತಿಲ್ಲ ಅದೇನೋ, ಜಸ್ಟ್ ಸ್ಕಿಡ್ ಆಗಿ ಬಿದ್ದಿದ್ದೆ. ನಿಮ್ಮ ಗಾಡಿ ಆಪೋಸಿಟ್ ಆಗಿಲ್ವಾ? ಹಾಂ, ಗಾಡಿ ಆಪೋಸಿಟ್ ಆಯಿತು. ಸ್ಪ್ಲೆಂಡರ್ ಎಕ್ಸ್ಟೆಕ್. ರೆಹಮಾನ್. ನಿಮ್ಗೇನಾಗಿದೆ? ಜಸ್ಟ್ ಏನಿಲ್ಲ, ಇದು ಫಸ್ಟೇ ಆಗಿತ್ತು. ಅದು ಸ್ವಲ್ಪ ಸ್ಕಿಡ್ ಆಗೈತೆ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮದು ಯಾವುದು? ಒಂದು ಇದೇ ಊರು, ಮಂಚೇನಹಳ್ಳಿ. ಬಟ್ ಇರೋದು ನಾನು ಬೆಂಗಳೂರಲ್ಲಿ.
ಎರಡೂ ಬೈಕ್ಗಳಲ್ಲಿ 6 ಮಂದಿ ಹೆಲ್ಮೆಟ್ ಧರಿಸದೆ ಪ್ರಯಾಣ ಮಾಡುತ್ತಿದ್ದು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಇನ್ನು ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸಿದ್ರೂ ಸವಾರರು ಎಚ್ಚೆತ್ತುಕೊಳ್ಳದೆ ಇರುವುದು ಅಪಘಾತಗಳಿಗೆ ಕಾರಣವಾಗುತ್ತಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಆಸ್ಪತ್ರೆ ಬಳಿ ಸ್ನೇಹಿತರು, ಸಂಬಂಧಿಕರು ಮತ್ತು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ವಯಸ್ಸಿಗೆ ಬಂದ ಮಕ್ಕಳನ್ನ ಕಳೆದುಕೊಂಡ ಮನೆಯವರಿಗೆ ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನಾದರೂ ದ್ವಿಚಕ್ರ ವಾಹನಗಳನ್ನು ಚಲಾಯಿಸುವಾಗ ಸವಾರರು ಮತ್ತು ಯುವಕರು ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ ತಮ್ಮ ಜೀವನವನ್ನು ಉಳಿಸಿಕೊಂಡು ಕುಟುಂಬಸ್ಥರ ನಂಬಿಕೆಗೆ ತಣ್ಣೀರೆರಚಬೇಡಿ ಎಂಬುದೇ ಎಂಎಂಟಿವಿಯ ಕಳಕಳಿಯ ಮನವಿಯಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿ ಆಗಿದ್ದು ಸಂಚಾರಿ ನಿಯಮಗಳ ಉಲ್ಲಂಘನೆಯಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದರಿಂದ ಸಂಚಾರಿ ಪೊಲೀಸರು ಹೆಲ್ಮೆಟ್ ಹಾಕದವರಿಗೆ ದಂಡ ವಿಧಿಸಿ ಉಚಿತ ಹೆಲ್ಮೆಟ್ ವಿತರಿಸುವ ಮೂಲಕ ವಿನೂತನವಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ದಾರೆ. ಈ ಕುರಿತು ಒಂದು ವರದಿ. ಪೊಲೀಸ್ ಇಲಾಖೆ ರಸ್ತೆ ಸುರಕ್ಷತಾ ಸಪ್ತಾಹದ ಮೂಲಕ ವಿದ್ಯಾರ್ಥಿಗಳ ಜೊತೆ ಸೇರಿ ಅಪಘಾತದ ಬಗ್ಗೆ ಅರಿವು ಮೂಡಿಸುವ ಮತ್ತು ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ರು. ಸೋಮವಾರವೂ ಸಹ ಸಂಚಾರಿ ಪೊಲೀಸರ ಸಹಭಾಗಿತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ನೇತೃತ್ವದಲ್ಲಿ ನಗರದಲ್ಲಿ ಬೈಕ್ಗಳಲ್ಲಿ ರೌಂಡ್ಸ್ ಹಾಕುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರು. ಇನ್ನು ಸಂಚಾರಿ ಪೊಲೀಸರು ಚಿಕ್ಕಬಳ್ಳಾಪುರದಲ್ಲಿ ವಾಹನ ಸವಾರರು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಚಲಾಯಿಸುತ್ತಿದ್ದರೆ ಇದನ್ನ ಹತೋಟಿಗೆ ತರಬೇಕೆಂದು ಸಂಚಾರಿ ಪೊಲೀಸ್ ಠಾಣೆ PSI ಮಂಜುಳಾ ಅವರು ನಾನಾ ರೀತಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದು ಮತ್ತೊಂದು ವಿನೂತನ ಕಾರ್ಯಕ್ರಮ ಮಾಡಿ ಸಾರ್ವಜನಿಕರ ಗಮನ ಸೆಳೆದಿದ್ದಾರೆ. ಹೆಲ್ಮೆಟ್ ಹಾಕದೆ ದ್ವಿಚಕ್ರ ವಾಹನ ಚಾಲನೆ ಮಾಡೋ ಬೈಕ್ ಸವಾರರಿಗೆ 500 ರೂಪಾಯಿಗಳ ದಂಡ ವಿಧಿಸಿದ್ದಾರೆ. ಆದರೆ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ 1,000 ರೂಪಾಯಿ ಮೌಲ್ಯದ ISI ಮಾರ್ಕ್ನ ಹೆಲ್ಮೆಟ್ಗಳನ್ನು ನೀಡಿ ಸದಾ ಹೆಲ್ಮೆಟ್ ಧರಿಸುವಂತೆ ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲಾ SP ಕುಶಾಲ್ ಚೌಕ್ಸೆ ಹೆಲ್ಮೆಟ್ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, 2 ಜನ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ. ಈ ಕಾರಣ ಬಗ್ಗೆ ನಿಮಗೆ ಸ್ಟಾಪ್ ಮಾಡಿದ್ದೀವಿ, ಸಮ್ಮಾನವನ್ನು ಮಾಡ್ತಾ ಇದ್ದೀವಿ. ಈ ಕಾರಣ ಬಗ್ಗೆ ನಮಗೆ ಹೆಲ್ಮೆಟ್ ಪ್ರತಿದಿನ ಯೂಸ್ ಮಾಡ್ತೀರಾ ಹೆಲ್ಮೆಟ್? ಇದೇ ಥರ 2 ಜನ ಮಾಡ್ತಾರೆ. ಏನು ಕೆಲಸ ಮಾಡ್ತೀರಾ? ಏನು ಕೆಲಸ ಮಾಡ್ತೀರಾ? ಅದೇ ಥರ ಮಾಡಬೇಕು ಕಂಟಿನ್ಯೂಸ್ ಆಗಿ. ನೀವು ಈ ಥರ ಫಾಲೋ ಮಾಡ್ತಾರೆ, ಅದೇ ಥರ ಬೇರೆ ಜನ ಸ್ಟಾರ್ಟ್ ಮಾಡ್ತಾರೆ. ನಮ್ಮಲ್ಲಿ ಆಕ್ಸಿಡೆಂಟ್ ಎಲ್ಲರಿಗೂ ಹೇಳಿ ಹೆಲ್ಮೆಟ್ ಹಾಕೊಂಡು ಮಾಡಿಸ್ಬೇಕಂತ ಜೊತೆಗೆ ಹೆಲ್ಮೆಟ್ ಸಿಕ್ಕಿದೆ ಕಂಪನಿಯಿಂದ ಬಂದಿದೆನಾ? ಏನು ಹೊರಗಡೆ ಇದೆ ಇಲ್ವಾ? ಇಲ್ಲ ಫೈನ್ ಕಟ್ ಮಾಡ್ತಾರೆ ನೋಡಿ. ನಾವು ನೋಡಿ ISI ಮಾಡ್ತಾರೆ ಮನೆಯಲ್ಲಿ ವಾಪಸ್ ಹಾಕಿ ಇದನ್ನು ಯೂಸ್ ಮಾಡ್ತಾ ಇಲ್ಲ. ನಾನು ಏನು ಹೇಳ್ತೀನಿ, ಒಂದು 500 ಫೈನ್ ಕೊಡಿ, ಇದು 1000 ರೂಪೀಸ್ದು ಹೆಲ್ಮೆಟ್ ಇದೆ. ಈ ಹೆಲ್ಮೆಟ್ ತಗೊಂಡು ಕೊಡ್ಬೇಕಪ್ಪ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ವತಿಯಿಂದ ಅಭಿನಂದನೆ ಮಾಡಿ ಒಂದು ಫ್ಲವರ್ ಕೊಡ್ತಾ ಇದ್ದೀವಿ. ಇಬ್ಬರು ಜನಕ್ಕೆ ಹೆಲ್ಮೆಟ್ ಕೊಡ್ತಾರೆ. ಈ ಕಾರಣ ಬಗ್ಗೆ ಇದೆ ಅಲ್ವಾ?
ಹೆಲ್ಮೆಟ್ ಅವರೇ ಕೊಡ್ತಾರೆ. Where are you from? ಹೆಲ್ಮೆಟ್ ಯಾವ ರೀತಿ ಇವತ್ತು ನೀವು today you have today both of you are using the helmet, so we are giving it. And from next time also whenever you are in city also and wherever you go ಹೋಗ್ತಾ ಇದ್ದೀರಾ. ವೆರಿ ಗುಡ್. ಯಾವ ಊರು? ಗಂಡಕ್ನಳ್ಳಿ. ಪ್ರತಿದಿನ ಯೂಸ್ ಮಾಡ್ತಾರಾ ಹೆಲ್ಮೆಟ್? ದಿನ ಹಾಕ್ತೀರಾ? ಯೂಸ್ ಮಾಡ್ತಾ ಇದ್ದೀರಾ? ಈ ಕರೆಂಟ್ ಮತ್ತೆ ನಿಮಗೆ ಒಂದು ತಗೊಳ್ಳಿ, ಆರಾಮಾಗಿ ಹೋಗಿ. ಇರ್ಲಿ ಪರವಾಗಿಲ್ಲ. ನೋಡಿ ಫೈನ್ ಕೊಡ್ಬೇಕು ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ಕರೆಂಟ್ ಬಗ್ಗೆ ನಿಮಗೆ ಕ್ಯಾಮ್ರಾ ಸ್ವಲ್ಪ ಹಿಂದೆ ಕಣ. ಹೆಲ್ಮೆಟ್ ಹಾಕಕ್ಕೆ ಏನು ತೊಂದರೆ ಇದೆ ಸರ್. ಇಲ್ಲ, ಹಾಕಕ್ಕೆ ಏನು ತೊಂದರೆ ಇದೆ? ಹೆಲ್ಮೆಟ್ ಇದೆ, ತೊಂದರೆ ಏನು? ಫೋನ್ ಪೇ ಅಂದರೆ ಫೋನ್ ಪೇ. ಎಲ್ಲ ಈ ಥರ ಅವೆಲ್ಲ ಆಯಿತು. ಪ್ರತಿದಿನ ಹಿಂಗೆ ಹೆಲ್ಮೆಟ್ ಕೊಡಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಈ ತಿಂಗಳು ನಾವು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ದು ಡೈರೆಕ್ಷನ್ಸ್ ಪ್ರಕಾರ ನಮ್ಮ ಡಿಸ್ಟಿಕಲ್ಲಿ ಕೂಡ ನಾವು ರೋಡ್ ಸೇಫ್ಟಿ ಮಂತ್ ಆರ್ಗನೈಸ್ ಮಾಡಿದ್ದೀವಿ, ಕಂಡಕ್ಟ್ ಮಾಡ್ತಾ ಇದ್ದೀವಿ. ಫುಲ್ ಮಂತ್ ಬೇರೆ ಬೇರೆ ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡ್ತಾ ಇದೆ. ಬೇರೆ ಬೇರೆ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗಿದ್ದಾರೆ, ಸ್ಟೂಡೆಂಟ್ಸ್ಗೆ ಮತ್ತು ಅವ್ರದ್ದು ಪೇರೆಂಟ್ಸ್ ವಗೇರಾಗೆ ಕೂಡ ಟ್ರಾಫಿಕ್ ರೂಲ್ಸ್ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಅದೇ ಥರ ಹೆಚ್ಚಾಗಿ ನಂಬರಲ್ಲಿ ನಾವು ಟ್ರಾಫಿಕ್ ಫೈನ್ಸ್ ಹಾಕಿದ್ದೀವಿ, ಸೊ ದಟ್ ಪಬ್ಲಿಕ್ಗೆ ಸ್ವಲ್ಪ ಅವೇರ್ನೆಸ್ ಇನ್ಕ್ರೀಸ್ ಆಗುತ್ತೆ ಟ್ರಾಫಿಕ್ ರೂಲ್ಸ್ ಬಗ್ಗೆ. ಅದೇ ವಿಚಾರ ಬಗ್ಗೆ ಇವತ್ತು ಬೆಳಿಗ್ಗೆ ನಾವು ನಮ್ಮ ಎಲ್ಲ ಸರ್ಕಲ್ ಸ್ಟಾಫ್ಗೆ ಸೇರಿ, ಆಫೀಸರ್ಸ್ ಜೊತೆಗೆ ಮತ್ತು ಸ್ಟಾಫ್ಗೆ ಸೇರಿ ಎಲ್ಲ ರೂಲ್ಸ್ ಫಾಲೋ ಮಾಡಿಕೊಂಡು ಒಂದು ಬೈಕ್ ರ್ಯಾಲಿ ಮಾಡಿದ್ದೀವಿ. ಸೊ ದಟ್ ಪಬ್ಲಿಕ್ ನಮಗೆ ನೋಡಿಕೊಂಡು ಕೂಡ ಪೊಲೀಸ್ ಕೂಡ ಎಲ್ಲ ಟ್ರಾಫಿಕ್ ರೂಲ್ಸ್ ಚೆನ್ನಾಗಿ ಫಾಲೋ ಮಾಡ್ತಾರೆ. ಆ ಥರ ಒಂದು ರ್ಯಾಲಿ ಮಾಡಿ ನಾವು ಪಬ್ಲಿಕ್ಗೆ ಅವೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ನಮಗೆ ನಂಬಿಕೆ ಇದೆ ಕಿ ಈ ಥರದ್ದು ಎಫರ್ಟ್ಸ್ ಇಂದ ಪಬ್ಲಿಕ್ಗೆ ಸ್ವಲ್ಪ ಅವೇರ್ನೆಸ್ ಆಗುತ್ತೆ ಮತ್ತು ಟ್ರಾಫಿಕ್ ರೂಲ್ಸ್ ಎಲ್ಲ ಜಾಸ್ತಿ ಫಾಲೋ ಮಾಡ್ತಾರೆ. ಜೊತೆಗೆ ನಮ್ಮಲ್ಲಿ ಆಕ್ಸಿಡೆಂಟ್ಸ್ ವಗೇರೆ ಏನು ನಡ್ತಾ ಇದೆ ಅದು ಕಡಿಮೆ ಆಗುತ್ತೆ. ನೋಡಿ, ನಿನ್ನೆ ನಮ್ಮ ಮಂಚನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫೆಟಲ್ ಆಕ್ಸಿಡೆಂಟ್ ಆಗಿದೆ. ಆ ಫೆಟಲ್ ಆಕ್ಸಿಡೆಂಟಲ್ಲಿ ಕಾರ್ ವರ್ಸಸ್ ಬೈಕ್ ವರ್ಸಸ್ ಸ್ಕೂಟಿ ಟೂ ವೀಲರ್ ಹಾಲ್ಡ್ ಔಟ್ ಕಲಿಜನ್ ಆಗಿದೆ. ಆ ಜಾಗ 3 ಜನದ್ದು ಡೆತ್ ಆಗಿದೆ. ಅದೇ ಥರ ನಮ್ಮ ಇದು ಈಶಾ ಫೌಂಡೇಶನ್ದು ರೋಡ್ ಇದೆ, ಆ ರೋಡಲ್ಲಿ ಮೊನ್ನೆ ಮೈನರ್ ಡ್ರೈವ್ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಅವ್ರದ್ದು 3 ಜನ ಮಕ್ಕಳದ್ದು ಡೆತ್ ಆಗಿದೆ. ಸೊ ಇದೇ ಥರ ರೆಗ್ಯುಲರ್ ಆಗಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಎಸ್ಪೆಷಲಿ ನಂದಿ ಹಿಲ್ಸ್ ರೋಡಲ್ಲಿ. ಮತ್ತು ನಮ್ಮ ಡಿಸ್ಟಿಕಲ್ಲಿ ಹೈವೇ ಕೂಡ ಇದೆ, ಬೆಂಗಳೂರು ಹೈದರಾಬಾದ್ ಹೈವೇ. ಈ ಥರದ್ದು ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಆ ವಿಚಾರ ಬಗ್ಗೆ ನಾವು ರೆಗ್ಯುಲರ್ ಆಗಿ ಕ್ರಮ ತಗೊಳ್ತಾ ಇದ್ದೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯ ಈಗ ಹೆಲ್ಮೆಟ್ ಕಾರಣ ಬಗ್ಗೆ ಏನಿದೆಯಾ, ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ, ತೋ ಹೆಡ್ ಇಂಜರೀಸ್ ಜಾಸ್ತಿ ಆಗ್ತಾ ಇದೆ. ಹೆಡ್ ಇಂಜರೀಸ್ ಕಾರಣ ಬಗ್ಗೆ ಅದೇ ಸ್ಪಾಟಲ್ಲಿ ಸುಮಾರು ಟೈಮ್ಸ್ ಡೆತ್ ಆಗ್ತಾ ಇದೆ, ಅಥವಾ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಟೈಮಲ್ಲಿ ಡೆತ್ ಆಗಿದೆ. ಸೊ ನಾವು ನೋಡಿದ್ದೀವಿ, ನಮ್ಮ ಮಾಹಿತಿ ಪ್ರಕಾರ ನಾವು ಎಷ್ಟು ಪರಿಶೀಲನೆ ಮಾಡ್ತಾ ಇದ್ದೀವಿ ನಮ್ಮ ಕೇಸಸ್ದು, ಫೆಟಲ್ ಕೇಸಸ್ದು, ನಾನ್ ಫೆಟಲ್ ಕೇಸಸ್ದು, ಯಾವ ಕೇಸಸಲ್ಲಿ ಹೆಲ್ಮೆಟ್ ವಗೇರೆ ಯೂಸ್ ಮಾಡಿದ್ದಾರೆ ಅದೇ ಕೇಸಸಲ್ಲಿ ಹೆಡ್ ಇಂಜರೀಸ್ ಆಗಿದೆ. ತೋ ಏನು ಈ ಥರ ಫೆಟಲ್ ಆಗಿಲ್ಲ, ಅಂದರೆ ಏನು ಕ್ಯಾಶುಯಾಲಿಟಿ ಆಗಿಲ್ಲ. ಸೊ ಇದು ಪ್ರೂವ್ಡ್ ಫ್ಯಾಕ್ಟ್ ಇದೆ ಕಿ ಹೆಲ್ಮೆಟ್ ಯೂಸ್ ಮಾಡ್ತಾರೆ, ISI ಮಾರ್ಕ್ಡ್ ಹೆಲ್ಮೆಟ್ ಯೂಸ್ ಮಾಡ್ತಾರೆ. ಸೊ ಈ ಥರದ್ದು ಫೆಟಲ್ ಇಂಜರೀಸ್ ಕಡಿಮೆ ಆಗುತ್ತೆ ಮತ್ತು ಪ್ರೊಟೆಕ್ಷನ್ ಕಾರಣ ಬಗ್ಗೆ ಇದು ಫೆಟಲ್ ಆಕ್ಸಿಡೆಂಟ್ಸ್ ನಮ್ಮಲ್ಲಿ ಕಡಿಮೆ ಆಗುತ್ತೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಅಪಘಾತಗಳಲ್ಲಿ ಸಾವಿನ ಸಂಖ್ಯೆಯನ್ನು ತಪ್ಪಿಸಲು ವಿನೂತನ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿ 500 ರೂಪಾಯಿ ದಂಡ ವಿಧಿಸಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡೋದ್ರ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರುಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವ್ ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ?
ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ ನಿಯರ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್, 2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ ಎಸಿ ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್! ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, ಎಂಜಿ ರಸ್ತೆ, ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನ ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. ಡಿಸಿ ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರುಗಳಿಂದ ಪ್ರಾರಂಭ. 24 ಗಂಟೆ ಸಿಸಿಟಿವಿ ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ ಎಲ್ಇಡಿ ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ವಿಶ್ವ ಪ್ರಸಿದ್ಧ ಈಶಾ ಫೌಂಡೇಶನ್ ಸ್ವಲ್ಪ ದೂರದಲ್ಲಿಯೇ ಪ್ರಾಕೃತಿಕ ಮಡಿಲಿನ ಬೆಟ್ಟದ ತಪ್ಪಲಿನಲ್ಲಿನ ಪುರಾಣ ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿದೆ ಅಡವಿ ಇವೆಂಟ್ ವೆನ್ಯೂ. ಮದುವೆ, ರಿಸೆಪ್ಷನ್, ಹುಟ್ಟುಹಬ್ಬ, ನಾಮಕರಣ, ಗೆಟ್ ಟುಗೆದರ್ ಪಾರ್ಟಿ, ವಾರ್ಷಿಕೋತ್ಸವ ಸೇರಿದಂತೆ ವಿವಿಧ ಶುಭ ಕಾರ್ಯಗಳು ಮಾತ್ರವಲ್ಲದೆ ಕಂಪನಿ ಮೀಟಿಂಗ್, ಸೆಮಿನಾರ್ಗಳಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ. 150 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯವುಳ್ಳ ಸೆಮಿ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್, 50 ಮಂದಿ ಕುಳಿತುಕೊಳ್ಳುವ ಸಾಮರ್ಥ್ಯದ ಎನ್ಕ್ಲೋಸ್ಡ್ ಪಾರ್ಟಿ ಹಾಲ್ ಅಥವಾ ಡೈನಿಂಗ್ ಏರಿಯಾ, 1000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳಬಹುದಾದ ಔಟ್ಡೋರ್ ಸ್ಟೇಜಿಂಗ್ ಏರಿಯಾ ಇರುವ ಏಕೈಕ ಇವೆಂಟ್ ವೆನ್ಯೂ ಅಡವಿ ಇವೆಂಟ್ ವೆನ್ಯೂ. ಕಾರ್ಯಕ್ರಮದ ಸಮಯಕ್ಕೆ ಅನುಗುಣವಾಗಿ ದರ ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲ, ಅಕಾಮಿಡೇಷನ್ಗಾಗಿ ರೂಮ್ಗಳು, ಕಾಟೇಜ್ಗಳು ಸಹ ನಿಗದಿತ ದರದಲ್ಲಿ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಅಡವಿ ಇವೆಂಟ್ ವೆನ್ಯೂ, ವೆಂಚರ್ ಆಫ್ RAC ಔಟ್ ಬ್ಯಾಂಡ್, ಗೌರಿಬಿದನೂರು ರಸ್ತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಹಿಂಭಾಗ, ದಿನ್ನೆ ಹೊಸಹಳ್ಳಿ, ಚಿಕ್ಕಬಳ್ಳಾಪುರ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಶ್ರೀ ಸಖ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ.
ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಕಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಕಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಡೀಮ್ಡ್ ಫಾರೆಸ್ಟ್ ಸದ್ಯ ಚಿಂತಾಮಣಿ ತಾಲೂಕಿನ ರೈತರನ್ನು ಕಂಗೆಡಿಸಿದೆ. ತಾಲೂಕಿನ ಸಾಕಷ್ಟು ರೈತರ ಹಾಗೂ ಸರ್ಕಾರಿ ಜಮೀನುಗಳ ಪಹಣಿಗಳಲ್ಲಿ ಡೀಮ್ಡ್ ಫಾರೆಸ್ಟ್ ಎಂದು ನಮೂದಾಗಿದೆ. ಇದೇ ಈಗ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದ್ದು, ರೈತರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಪರದಾಡುತ್ತಿದ್ದಾರೆ. ಡೀಮ್ಡ್ ಫಾರೆಸ್ಟ್ ಸದ್ಯ ಚಿಂತಾಮಣಿ ತಾಲೂಕಿನ ರೈತರನ್ನ ಕಂಗೆಡಿಸಿದೆ. ತಾಲೂಕಿನ ಸಾಕಷ್ಟು ರೈತರ ಹಾಗೂ ಸರ್ಕಾರಿ ಜಮೀನುಗಳ ಪಹಣಿಗಳಲ್ಲಿ ಡೀಮ್ಡ್ ಫಾರೆಸ್ಟ್ ಎಂದು ನಮೂದಾಗಿದೆ. ಇದೇ ಈಗ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದ್ದು, ರೈತರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಪರದಾಡುತ್ತಿದ್ದಾರೆ. ರೈತರು ಮಾತ್ರವಲ್ಲ, ಸರ್ಕಾರಿ ಜಾಗವೂ ಸಿಗದೆ ತಾಲೂಕಿನ ಅಭಿವೃದ್ಧಿಗೂ ಹಿನ್ನಡೆಯಾಗಿದೆ. ತಾಲೂಕಿನಲ್ಲಿ ಪ್ರಭಾವಿತ ಅರಣ್ಯವೆಂದು ಸರ್ಕಾರದಿಂದ ಘೋಷಣೆಯಾಗಿರುವ ಪ್ರದೇಶದಲ್ಲಿ ಪ್ರಸ್ತುತ ಸ್ವಾಭಾವಿಕ ಗಿಡ, ಮರ, ಕೆರೆ, ಕುಂಟೆ, ಕಲ್ಲು ಬಂಡೆ, ಲೀಸ್ ಲ್ಯಾಂಡ್, ಮುಜರಾಯಿ ಜಮೀನು, ಅರಣ್ಯ, ರೈತರ ಹಿಡುವಳಿ ಜಮೀನು ಸೇರಿದೆ. ಹೀಗಿರುವಾಗ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ 1 ಮತ್ತು 83ಕ್ಕೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಸರ್ವೆ ಕಾರ್ಯ ನಡೆಸಲು ಆದೇಶಿಸಿದ್ದು, ಅದರಂತೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದರು. ನಂತರ ಮಾತನಾಡಿದ ಅವರು, ಸರ್ವೆ ನಂಬರ್ 83ರಲ್ಲಿ ಆಕಾರ್ ಬಂದಿನಂತೆ ಹಾಗೂ ಪಹಣಿಯಂತೆ 42 ಎಕರೆ ಜಮೀನಿದ್ದು, ಕೈತಪ್ಪಿನಿಂದ 62 ಎಕರೆ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು, ಅರಣ್ಯ ಇಲಾಖೆಯವರು 25 ಎಕರೆ ಜಮೀನು ಅರಣ್ಯ ಇಲಾಖೆಯದ್ದು ಎಂದು ಹೇಳಿದ್ದಾರೆ. 21 ಎಕರೆ ಜಮೀನಿನಲ್ಲಿ ರೈತರು ಉಳುಮೆ ಮಾಡಿಕೊಳ್ಳುತ್ತಿದ್ದಾರೆ. ರೈತರ ಜಮೀನು ಹಾಗೂ ಡೀಮ್ಡ್ ಫಾರೆಸ್ಟ್ ಜಮೀನು ಎಷ್ಟಿದೆ ಎಂದು ಅಳತೆ ಮಾಡಿಕೊಳ್ಳಲಾಗಿದ್ದು, ಮುಂದಿನ ಕ್ರಮಕ್ಕಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಸರ್, ಈಗ ಸರ್ವೆ ಮಾಡಿದಿರಲ್ಲ, ಈಗ ಯಾವ ರೀತಿ ಮಾಡಿದ್ದೀರಾ? ಯಾರಿಗೆ ಅನುಕೂಲ ಇದೆ? ಫಾರೆಸ್ಟ್ ಇದ ಇಲ್ಲ ಇವ್ರದ ಜಮೀನು ಅಂತ ರೈತರ? ಇವತ್ತು ನನಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಆದೇಶದಂತೆ ಒಂದು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಅಟ್ಟೂರು ಗ್ರಾಮದ ಸರ್ವೆ ನಂಬರ್ 1ಕ್ಕೆ 1 ಮತ್ತು 83ಕ್ಕೆ ಹೋಗಿ ಸರ್ವೆ ಮಾಡಿ ಅಂತ ಹಾಕಿದ್ದಾರೆ. ಅವರ ಮಾಡಿರೋ ಉದ್ದೇಶ ಏನಂದರೆ, ಇವರು ಪೋಡಿಗೆ ಹಾಕಿದ್ರು, ಈ ಡಿಡಿಲರ್ ಕೋರ್ಟ್ಗೆ ನಂಗೆ ಪೋಡಿ ಮಾಡಿಕೊಡಿ ಅಂತ ಹೇಳಿದರು. ಆದರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಈ ಒಂದು ಸರ್ವೆ ನಂಬರ್ 83ರಲ್ಲಿ ಆಕಾರ ಬಂದಂತೆ ಹಾಗೂ ಪಹಣಿ ಅಂತೆ 42 ಎಕರೆ ಜಮೀನಿದೆ. ಆದರೆ ಕ್ಲರ್ಕಲ್ ಮಿಸ್ಟೇಕ್ಸಿಂದ ನೋಟಿಫಿಕೇಷನಲ್ಲಿ 62 ಎಕರೆ 3 ಗುಂಟೆ ಅಂತ ಯಾರಿಗೆ ಅರಣ್ಯ ಪ್ರದೇಶಕ್ಕೆ ಸೇರಿಸಿದ್ದಾರೆ. ಇದು ಕ್ಲರ್ಕಲ್ ಮಿಸ್ಟೇಕ್ಸ್, ಅಂದರೆ ಕೈತಪ್ಪನಾಗಿರುವಂಥ ಒಂದು ಇದು, ಅಂದರೆ ಅವರು ಬೈ ಮಿಸ್ಟೇಕ್ ಕ್ಲರ್ಕಲ್ ಮಿಸ್ಟೇಕಿಂದ ಆಗಿರೋದು. ಇದನ್ನು ಸರಿಪಡಿಸಿ ಈಗ ಕಳಿಸ್ಬೇಕು. ಈ ಸರಿಪಡಿಸಿ ಕಳಿಸ್ಬೇಕಂತ ಹೇಳಿದ್ರೆ, ಇವರು ಫಾರೆಸ್ಟ್ ಅವರು ಈಗ 25 ಎಕರೆಯಲ್ಲಿದ್ದಾರೆ. ಮಿಕ್ಕಿದ ಜಮೀನಲ್ಲಿ ಇವರು 21 ಎಕರೆಯಲ್ಲಿ ರೈತರಿದ್ದಾರೆ. ಆ ಒಂದು 25 ಎಕರೆಯಲ್ಲಿ ಕೂಡ ಕೆಲವರದ್ದು 2006 ಕೂಡ ದುರಸ್ತಿ ಆಗಿ ಹೋಗಿಬಿಟ್ಟಿದೆ. ಅಂದರೆ ಇದು ಫಾರೆಸ್ಟ್ಗೂ ಯಾವುದೋ ಇದಕ್ಕೆ ವ್ಯತ್ಯಾಸ ಸಂಬಂಧ ಇಲ್ಲ. ಈ ಡಿಮೋಡ್ ಫಾರೆಸ್ಟ್ ಬಂದಿದ್ದು 2012ರಲ್ಲಿ ಡಿಮೋಡ್ ಫಾರೆಸ್ಟ್ ಸ್ಕೆಚ್ ಕೊಟ್ಟಿರ್ತಾರೆ. ಆದರೆ ಇವ್ರಿಗೆ ಪಾಪ ಇವರೇನಂದ್ರೆ ತಹಸೀಲ್ದಾರ್ ಕಚೇರಿಗೆ ಹಾಕ್ಕೊಂಡಿದ್ದಾರೆ. ನಮಗೆ ನಾವು ಏನೋ ವಹಿವಾಟು ಮಾಡ್ಕೊಳ್ಳೋಕ್ಕೆ ನಮ್ಮ ಹೆಸರಿಗೆ ಮಾಡಿಕೊಡಿ, ಪಹಣಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಏನಂದರೆ, ಈಗ ತಹಸೀಲ್ದಾರ್ ಸಾಹೇಬ್ರು ಅವ್ರು ಏನಂದರೆ, ನಮಗೆ ಒಂದು ಸ್ಪಾಟ್ಗೆ ಹೋಗಿ ಏನಿದೆಯೋ ವಿಶೇಷ ವಾಸ್ತವಾಂಶ ಏನಿದೆಯೋ ಅದನ್ನು ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನನಗೆ ದುರಸ್ತಿ ಆಗಿರೋದು ಮತ್ತು ಫಾರೆಸ್ಟ್ ಎಷ್ಟಿದೆಯಿಲ್ಲ ಅಂತ ಅವ್ರಿಗೆ ಅದು ಆಫೀಸಿಗೆ ಸಬ್ಮಿಟ್ ಮಾಡ್ತೀನಿ ಸರ್. ಇದರ ಮೇಲೆ ಅವರು ತಹಸೀಲ್ದಾರ್ ಸಾಹೇಬರು ಏನು ಕ್ರಮ ತಗೊಳ್ತಾರೋ ಅದು ಅವರಿಗೆ ಬಿಟ್ಟಿರೋ ವಿಚಾರ. ಇಷ್ಟು ಮಾತ್ರ ಹೇಳ್ಬೋದು ಸರ್. ಅದಕ್ಕೆ ಯಾಕಂದ್ರೆ ನಾವು ಬಗೆಹರಿಸಿ ನಾವೆಲ್ಲ ಸರ್ವೆ ಮಾಡಿ ಗುರುಸ್ಕೊಡೋದೇ ನಮ್ಮ ಜವಾಬ್ದಾರಿ. ಅಂದರೆ ರೈತರದೂ ಇನ್ನು ಇದೇ ವೇಳೆ ರೈತ ಜಿಟ್ಟಿ ವೀರಪ್ರಸಾದ್ ಮಾತನಾಡಿ, ಅಟ್ಟೂರು ಗ್ರಾಮದ ಸರ್ವೆ ನಂಬರ್ 83 ಮತ್ತು 1 ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು 25 ಎಕರೆ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ನಾಮಫಲಕ ಹಾಕಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಹೆಸರು ಜಟ್ಟಿ ವೀರಪ್ರಸಾದ್ ಅಂತೇಳಿ, ಅಟ್ಟೂರು ಗ್ರಾಮದ ರೈತ ನಾನು. ಅಟ್ಟೂರು ಗ್ರಾಮದ ವಿಲೇಜ್ನಲ್ಲಿ ಕೈವಾರ ಹೋಬಳಿಗೆ ಸಂಬಂಧಪಟ್ಟಂತೆ ಈ ಜಮೀನು ಅರಣ್ಯ ಇಲಾಖೆದವರು 25 ಎಕರೆ ಅಂತ ಬೋರ್ಡ್ ಹಾಕಿಕೊಂಡಿದ್ದಾರೆ. ಇದು 46 ಎಕರೆ ಚಿಲ್ಲರೆ ಇದೆ.
25 ಎಕರೆ ಹೋದರೆ 21 ಎಕರೆ ರೈತರದ್ದು ಉಳಿದಿರ್ತದೆ. ಆ ಉಳಿದ ಭೂಮಿಗೆ ಕ್ಲಿಯರೆನ್ಸ್ ಕೊಡಬೇಕಾದ್ರೆ 2006ರಿಂದ ಇಲ್ಲಿವರೆಗೂ ನಮ್ಮ ರೈತರನ್ನ ಪ್ರತಿಯೊಂದು ದಿವಸ ತಿರುಗಿಸಿ DC-ಯಿಂದ AC-ಯಿಂದ ADLR DDLR ತಹಶೀಲ್ದಾರು ಅಂತ ಎಲ್ಲ ಕಚೇರಿಗಳಾದವು. ಆದರೆ ಸರ್ಕಾರದವರು ರೈತರಿಗೆ ನಿಮ್ಮ ಮನೆಗೆ ನಿಮ್ಮ ದಾಖಲಾತಿಗಳು ಅಂತಾರೆ. ಇದು ಎಂಥ ಕಾನೂನು ಎಂಥ ಕರ್ಮ ನಮ್ಗೆ ಹೇಳೋಕ್ಕಾಗ್ತಾ ಇಲ್ಲ. ದಯವಿಟ್ಟು ರಾಜಕೀಯ ನಾಯಕರುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನನ್ನ ಮನವಿ ಏನಂದರೆ, ಕಣ್ಣು ತೆಗೆದು 25 ಎಕರೆ ಅರಣ್ಯ ಇಲಾಖೆ ಭೂಮಿಗೆ 46 ಎಕರೆ ಇದ್ದರೆ 21 ಎಕರೆ ರೈತರು ಸೇರಿ ನಮ್ಮನ್ನ ಯಾಕೆ ಹಾಳು ಮಾಡ್ತೀರಿ ಸ್ವಾಮಿ, ನಮ್ಗೆ ಕ್ಲಿಯರೆನ್ಸ್ ಕೊಡ್ರಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಎಷ್ಟೇ ಸರ್ವೆ ನಂಬರ್ ಎಷ್ಟು ಅಂತ? ಸರ್ವೆ ನಂಬರ್ 83 ಮತ್ತು 1ರಲ್ಲಿ ಕ್ಲಿಯರೆನ್ಸ್ ಇದೆ, 83ರಲ್ಲಿ ಮಾತ್ರ ಇದು ನಮ್ಮದು ಅಂತಾರೆ. 25 ಎಕರೆಗೆ 46 ಎಕರೆ ಹೆಂಗೆ ತಮ್ಮದಾಗ್ತದೆ? ಇದು ಬೋರ್ಡ್ ಹಾಕಿದ್ದಾರೆ ನೋಡ್ರಿ, ಸರ್ಕಾರದ ಬೋರ್ಡು. ನಮ್ದು ಇರೋದು ಕ್ಲಿಯರೆನ್ಸ್ 46 ಎಕರೆದಲ್ಲಿ 25 ಎಕರೆ ಹೋದರೆ 21 ಎಕರೆ ಚಿಲ್ಲರೆ ರೈತರದು. ಅದರಲ್ಲಿ ನನ್ನದು 5 ಎಕರೆ ಇದೆ. ಅದರಲ್ಲಿ 2006ರಲ್ಲಿ ದುರಸ್ತಿ ಆಗಿದೆ, 2 ಎಕರೆ ಆಗಿದೆ, 3 ಎಕರೆ 20 ಗುಂಟೆ ಪೆಂಡಿಂಗ್ ಇದೆ. ನಾನು ಅವತ್ತು ಬ್ರೈನ್ ಸ್ಟ್ರೋಕ್ ಆಗಿ ನನ್ನ ಆರೋಗ್ಯ ಸರಿಗಿರಲಾದ ಕಾರಣ ನಾನು ಮಾಡಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ನಮ್ಮ ಕಾನೂನಿನಲ್ಲಿ ರೈತರಿಗೆ ನಮ್ಮ ಬೆನ್ನೆಲುಬು ಅಂತಾರೆ ಬಿಟ್ಟರೆ ರೈತರನ್ನ ಬೆನ್ನೆಲುಬು ತೆಗೆಯೋದೇ ಕಾನೂನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಆಂಧ್ರ ಕರ್ನಾಟಕ ಗಡಿನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಗಾಂಜಾ ಮಾರಾಟದಿಂದ ಯುವಕರು ಚಟಗಳಿಗೆ ಬಿದ್ದು ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದು, ಸಂಸದ ಮತ್ತು ಶಾಸಕರು ಗಾಂಜಾ ನಿರ್ಮೂಲನೆ ಮಾಡಲು ಧ್ವನಿ ಎತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಗಾಂಜಾ ನಶೆಯ ಕಂಟಕ ಕಾಡ್ತಾ ಇದ್ದು, ಗಾಂಜಾ ಘಾಟು ಹಳ್ಳಿಯಿಂದ ಹಿಡಿದು ನಗರದ ಸಂದಿಗೊಂದಿಗಳಲ್ಲೂ ಯುವಕರಿಗೆ ಸಿಗುವಂತಾಗಿದೆ ಅನ್ನೋ ಆರೋಪಗಳಿವೆ. ಹೆಚ್ಚಾಗಿ ಹದಿಹರೆಯದ ಯುವಕ ಯುವತಿಯರೇ ಗಾಂಜಾ ಚಟಕ್ಕೆ ಬಿದ್ದು ತಮ್ಮ ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಸಾಮಾಜಿಕ ಆರೋಗ್ಯ ಕಾಪಾಡೋ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಈಗಾಗಲೇ ಗಾಂಜಾ ಪೆಡ್ಲರ್ಗಳ ವಿರುದ್ಧ ಧ್ವನಿ ಎತ್ತಿ ಸರ್ಕಾರ ಮತ್ತು ಕಾನೂನು ವ್ಯವಸ್ಥೆ ಬಗ್ಗೆ ಟೀಕೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಡ್ರಗ್ಸ್ ಮಾಫಿಯಾ ಕಂಡು ಕಡೆ ಇವತ್ತು ಗಾಂಜಾ ಸೇವನೆ ಎಲ್ಲ ಕುಮ್ಮಕ್ಕಾಗಿದ್ದಾರೆ. ಪೊಲೀಸ್ನವ್ರು ಕುಮ್ಮಕ್ಕಾಗಿದ್ದಾರೆ, ಅಧಿಕಾರಿಗಳು ಕುಮ್ಮಕ್ಕಾಗಿದ್ದಾರೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕುಮ್ಮಕ್ಕಾಗಿದೆ. ನೀವೇ ಒಂದು ಕಡೆ ನಾವು ಅಕ್ಕಿ ಕೊಡ್ತೀವಿ ಉಚಿತವಾಗಿ, ಇನ್ನೊಂದು ಕಡೆ ವಿಷ ಕೊಡುವಂಥ ಕೆಲಸ ನಾವೇ ಮಾಡ್ತಾಯಿದ್ದೀವಿ. ಇದು ನಿಮಗೆ ಕಾಣಿಸ್ತಾ ಇಲ್ವಾ? ಎಷ್ಟು ಸಾವುಗಳಾಗ್ತಾಯಿದೆ ನೋಡಿ. ಆಸ್ಪತ್ರೆಗಳಿಂದ ನೀವು ದಾಖಲೆ ತರಿಸ್ಕೊಳ್ಳಿ, ಎಷ್ಟು ಜನ ಲಿವರ್ ಸಿರೋಸಿಸಿಂದ ಸಾಯ್ತಾ ಇದ್ದಾರೆ. ಮಲ್ಟಿ ಆರ್ಗನ್ ಫೇಲ್ಯೂರ್ ಎಷ್ಟು ಜನಕ್ಕೆ ಯುವಕರಿಗೆ ಆಗ್ತಾಯಿದೆ, ಯಾಕೆ ಆಗ್ತಾಯಿದೆ? ಇಂಥ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಪರಿಹಾರ ಕೊಡದೇ ಇದ್ದರೆ ಸರ್ಕಾರ, ನೀವು 5 ಯೋಜನೆ 10 ಯೋಜನೆ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ನಾನು ಕಿವಿ ಮಾತು ಹೇಳ್ತೀನಿ, ಇದೆಲ್ಲವನ್ನು ಕೂಡ ರೂಟಲ್ಲೇ ನೀವು ಆ ಪ್ರಾಬ್ಲಮನ್ನು ಬಗೆಹರಿಸಬೇಕು. ನೀವು ಇಡೀ ರಾಜ್ಯದಲ್ಲಿ, ನಾನು ಉತ್ತರ ಕರ್ನಾಟಕದಲ್ಲಿ ನೋಡಿದ್ದೀನಿ, ಇನ್ನೂ ಜಾಸ್ತಿ ಮದ್ಯಪಾನಕ್ಕೆ ಬಲಿ ಆಗ್ತಾ ಇರತಕ್ಕಂಥ ಜನಸಂಖ್ಯೆ. ಈ ಜಿಲ್ಲೆಯಲ್ಲಾದರೂ ನೀವು ಕ್ರಮಗಳನ್ನು ತಗೊಳ್ಳಿ. ಜಾಸ್ತಿ ಗಾಂಜಾ ಆಗಿದೆಯಂತೆ, ಗಾಂಜಾ ಅವಳಿ ಜಾಸ್ತಿ ಆಗಿದೆಯಂತೆ, ಮಾದಕ ವಸ್ತುಗಳು ಇದರ ವ್ಯಸನಿಗಳು ಕೂಡ ಹೆಚ್ಚಾಗಿದ್ದಾರೆ. ಇಂಥವ್ರನ್ನೆಲ್ಲ ಕೂಡ ನೀವು ಗಂಭೀರವಾಗಿ ತೆಗೆದುಕೊಂಡು ಇಂಥ ಒಂದು ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ. ಇದೇ ವೇಳೆ ಯುವಕರನ್ನ ವಿದ್ಯಾರ್ಥಿಗಳನ್ನ ಗಾಂಜಾ ದಂಧೆಕೋರರಿಂದ ರಕ್ಷಣೆ ಮಾಡೋಕೆ ಅಂತ ಧ್ವನಿ ಎತ್ತಿರೋ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಒಂದು ರೀತಿಯ ಡೆಡ್ಲಿ ವಾರ್ನಿಂಗ್ ಅನ್ನೇ ಕೊಟ್ಟಿದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ ಪೊಲೀಸರು ಗಾಂಜಾ ಪೆಡ್ಲರ್ಗಳನ್ನು ಗುರುತಿಸಲಾಗಿದ್ದು, ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಎಲ್ಲೇ ಅಡಗಿದ್ರೂ ಸಹ ಅವರನ್ನು ಕಾನೂನು ರೀತಿಯಲ್ಲಿ ಶಿಕ್ಷಿಸಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲ ಇದು ನೋಡಿ, ಒಂದು ಏನಾಗ್ತಿತ್ತು ಬ್ರದರ್, ಮೊದಲಿಂದ ಇಂಟೆನ್ಸಿಟಿ ಇದ್ರದ್ದು ಜಾಸ್ತಿ ಇತ್ತು ಚಿಕ್ಕಬಳ್ಳಾಪುರದಲ್ಲಿ. ನಾವೀಗ ಕಡಿವಾಣ ಹಾಕಿದ್ದೀವಿ. ನಿಮಗೆ ಗೊತ್ತೋ ಇಲ್ವೋ, ನಂಜುಂಡಪ್ಪನವ್ರು ಸಬ್ ಇನ್ಸ್ಪೆಕ್ಟರ್ ಆದಾಗ ನಾವು ಕನಿಷ್ಠ ಒಂದು 200 ಜನ ಯುವಕರನ್ನ ಟೌನಲ್ಲಿ ಕರೆದು ವಾರ್ನ್ ಮಾಡಿರ್ತೀವಿ. ಆದರೆ ಅವ್ರ ಕುಟುಂಬ, ಆ ಮಕ್ಕಳ ಹೆಸರು ಮೀಡಿಯಾಗೆ ಬಂದರೆ, ಆ ಮಕ್ಕಳ ಹೆಸರು ಬಹಿರಂಗ ಆದರೆ ಅವ್ರ ಕುಟುಂಬ ಮರ್ಯಾದೆ ಹೋಗುತ್ತೆ, ಆ ಹುಡುಗನ ಫ್ಯೂಚರ್ಗಳು ಹೋಗುತ್ತೆ ಅಂತ ಒಂದು 200 ಜನನ ಕರೆದು ವಾರ್ನ್ ಮಾಡಿ ಅಂಡರ್ಟೇಕಿಂಗ್ ತೊಗೊಂಡು ಇದನ್ನು ಸೈಲೆಂಟಾಗಿ ಮಾಡಿದ್ದೀವಿ.
ಯಾಕೆಂದರೆ ಈಗ ಆ ವಿಚಾರದಲ್ಲಿ ಯಾರನ್ನೋ ಒಬ್ಬರು ನಾವು ಕಸ್ಟಡಿಗೆ ತೊಗೊಂಡಾಗ ಒಂದು ಇಂಜಿನಿಯರಿಂಗ್ ಓದೋ ಹುಡುಗ, ಒಂದು ಮೆಡಿಕಲ್ ಓದೋ ಹುಡುಗ, ಒಂದು ಅಲ್ಲೆಲ್ಲೋ ಡಿಗ್ರಿ ಓದೋ ಹುಡುಗ, ಇಂಥ ಕೇಸಲ್ಲಿ ಸಿಕ್ಕಿದಾಗ ಕೆಲವ್ರನ್ನ ಸ್ಟೇಷನ್ಗೆ ಕರೆದು ಅದನ್ನು ಬುದ್ಧಿ ಮಾತೇಳಿ ಅವ್ರ ಅಪ್ಪ ಅಮ್ಮನ ಕರೆಸಿ 100ಕ್ಕೂ ಹೆಚ್ಚು ಜನರ ಹತ್ರ ಅಂಡರ್ಟೇಕಿಂಗ್ ತೊಗೊಂಡಿರೋದು ಇದಿದೆ. ಯಾಕೆಂದರೆ ಆ ವಿದ್ಯಾರ್ಥಿಗಳು ಏನಾದರೂ ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬಂದರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಅಂತ. ಆದರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಏನಾಗ್ತಿದೆ, ಇದು ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ. ಒಂದು ದಿನದಲ್ಲಿ ನೀವು ನಂಬ್ತಿರಲ್ಲ, ನಾನು ನಂಜುಂಡಪ್ಪ ಅವ್ರನ್ನ ತಂದಿದ್ದೆ ಆ ಕಾರಣಕ್ಕೆ. ನಿಮ್ಗೆ ಗೊತ್ತು ಅವ್ರ ಹೆಸರೇ ನಿಜಾಯ್ತಿ ನಂಜುಂಡಪ್ಪ ಅಂತ. ನೀವು ಅವ್ರು ಸಿಕ್ಕಿದಾಗ ಕೇಳಿ ಎಷ್ಟು ಕೇಸಸ್. ಯಾಕೆಂದರೆ ಆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ತಿಲ್ಲ, ಆದರೂ ಕಂಟ್ರೋಲ್ ಮಾಡ್ತೀವಿ. ಇಲ್ಲ, ಕಂಟ್ರೋಲ್ ಮಾಡ್ತೀವಿ. ನಾನು ಇದು ಏನು ಅಂದರೆ ಇದೆಲ್ಲ ಈಗ ಯಾವ್ಯಾವ ಸ್ಪಾಟ್ಸ್ ಇದೆ ಎಲ್ಲ ಐಡೆಂಟಿಫೈ ಮಾಡಿಸ್ತಿದ್ವಿ. ಇದನ್ನು ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗ್ತಾರೆ, ಬಟ್ ಹಿಡಿತೀವಿ. ಇಲ್ಲ, ಈಗ ಅಮರ್ ಸರು ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ಈಗ ನಾವೇನು ಕ್ರಮ ತಗೊತೀವಿ ಅಂತ ನಾನು ಏನು ಮಾತಾಡಿದ್ರು ಅದು ಇನ್ಫಾರ್ಮೇಷನ್ ಇದಾಗುತ್ತೆ. ಎಲ್ಲೆಲ್ಲಿ ಪೆಡ್ಲರ್ಗಳಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿದ್ದೀವಿ. ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಹಿಡಿತೀವಿ, ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ. ಒಬ್ಬೊಬ್ಬನಿಗೆ 2-3 ವರ್ಷ ಬೇಲ್ ಸಿಗಲ್ಲ. ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಹಿಡಿತೀವಿ, ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ. ಒಬ್ಬೊಬ್ಬನಿಗೆ 2-3 ವರ್ಷ ಬೇಲ್ ಸಿಗಲ್ಲ. ಪೆಡ್ಲರ್ಗಳಿಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ, ನಮಗೆ ನೀವು ಸಿಗಾಕ್ಕೊಂತೀರಾ, ಸಿಗಾಕ್ಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದರೆ ಕನಿಷ್ಠ 2-3 ವರ್ಷ ಯಾವನೂ ಆಚೆ ಬರಲ್ಲ. ಆಗ್ತಿದೆ. ಈಗ ಏನಾಗ್ತಿದೆ ಬ್ರದರ್, ಕಂಪ್ಯಾರಿಟಿವ್ಲಿ ವಿ ಹ್ಯಾವ್ ರೆಡ್ಯೂಸ್ಡ್ ಇಟ್. ಈಗ ನಾನು ಹೇಳಿದ್ನಲ್ಲ, ಆಗಬಾರ್ದು ಅಂತಲೇ ಈಗ ನನಗೇನು ಈಗ ಯಾರ್ಯಾರು ಸಿಗಾಕೊಂತಾರೋ ತೆಗೆದು ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡಿಬಿಟ್ಟು ಅವ್ರ ಲೈಫ್ ಹಾಳು ಮಾಡೋಕ್ಕಾಗಲ್ವೇ. ನಾನು ಸ್ಟೂಡೆಂಟ್ಸ್ ಮಾತು ಹೇಳ್ತಾ ಇದ್ದೀನಿ, ನಾನು ಪೆಡ್ಲರ್ಗಳಿಗೆ ಮಾತು ಹೇಳಲ್ಲ. ಅವನ್ನಂತೂ ಬೀದಿಗೆ ಹೇಳುತ್ತಿರ್ತೀವಿ. ಪೆಡ್ಲರ್ಗಳು, ದಯವಿಟ್ಟು ಪೆಡ್ಲರ್ಗಳು ಯಾರಾದರೂ ನಿಮಗೂ ಮಾಹಿತಿ ಇದ್ದರೆ ನಮ್ಮ ಅಮರ್ ಅವ್ರಿಗೆ ಕೊಡಿ, ಕಾನ್ಫಿಡೆನ್ಷಿಯಲಾಗಿ ಕೊಡಿ, ನಾವು ಹಿಡಿತೀವಿ. ಯಾಕೆಂದರೆ ಸುಮ್ಮನೆ ಅದು ಸುದ್ದಿ ಮಾಡೋದಕ್ಕಿಂತ ಕ್ರಮ ತಗೋಬೇಕಾಗುತ್ತೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಾಂಜಾ ಗಮಲು ಜೋರಾಗಿದ್ದು, ಸಂಸದ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಗಾಂಜಾ ಪೆಡ್ಲರ್ಗಳ ಹಾವಳಿಯನ್ನ ಬೇರು ಸಮೇತ ಕಿತ್ತು ಹಾಕೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಪೊಲೀಸರು ಕೂಡ ಗಾಂಜಾ ಮಾರಾಟಗಾರರನ್ನ, ಯುವಕರನ್ನ ಕರೆತಂದು ವಿಚಾರಣೆ ನಡೆಸ್ತಾ ಇದ್ದು, ಪೆಡ್ಲರ್ಗಳ ಮಾಹಿತಿ ಕಲೆ ಹಾಕೋ ಕೆಲಸ ಮಾಡ್ತಿದ್ದಾರೆ. ಗಾಂಜಾ ಪೆಡ್ಲರ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಮಾನಸ ಆಸ್ಪತ್ರೆ, BB ರಸ್ತೆ ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3 BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 ಗೆಟ್ 1 ಜೊತೆಗೆ ಬೈ 2 ಗೆಟ್ 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತ ಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. 3 BBQ ರೆಸ್ಟೋ ಕೆಫೆ, BB ರಸ್ತೆ, ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ದಲಿತರ ಮೂಲಭೂತ ಸಮಸ್ಯೆಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಹಾಗೂ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದೇವೆ ಎಂದು ದಲಿತ ಮುಖಂಡ ರಾಜಕಾಂತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇಂದು ಗಡಿನಾಡು ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ನಗರದ ಜೈಭೀಮ್ ಬಾಲಕರ ವಸತಿ ನಿಲಯದಿಂದ ಧರಣಿ ಮೆರವಣಿಗೆ ನಡೆಸಿದ ರೈತ ಮತ್ತು ದಲಿತ ಹೋರಾಟಗಾರರು ಎಂಜಿ ರಸ್ತೆಯ ಮೂಲಕ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಬಂದು ತಾಲೂಕು ಕಚೇರಿ ಮುಂದೆ ಬೃಹತ್ ವೇದಿಕೆ ನಿರ್ಮಾಣ ಮಾಡಿ ನೂರಾರು ಹೋರಾಟಗಾರರು ಕುಳಿತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಸತಿ ರಹಿತ ದಲಿತರಿಗೆ ಮತ್ತು ನಿರ್ಗತಿಕರಿಗೆ ಸರ್ಕಾರದಿಂದ ಉಚಿತ ಸೈಟ್ಗಳನ್ನ ನೀಡಿ ಎಂದಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನದೇ ವಂಚಿಸುತ್ತಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ನೀಡಿದ ಸಂವಿಧಾನವನ್ನ ಅಧಿಕಾರಿಗಳು ಪಾಲಿಸದೆ ದಲಿತರಿಗೆ ವಂಚಿಸುತ್ತಿದ್ದಾರೆ. ಹಾಗಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 7 ತಾಲೂಕಲ್ಲೂ ಕೂಡ ದಲಿತ ಸಂಘರ್ಷ ಸಮಿತಿ ಮತ್ತು ಸ್ನೇಹಿತರ ಒಟ್ಟಿಗೆ ಇವತ್ತೆಲ್ಲ ಸೇರಿ ಅನಿರ್ದಿಷ್ಟ ಕಾಲ ಧರಣಿಯನ್ನು
7 ತಾಲೂಕಲ್ಲಿ ಕೂಡ ಇವತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಗಡಿನಾಡು ರೈತ ಸಂಘಟನೆಯ ಮುಖಾಂತರ ಇವತ್ತು ಒಂದು ಚಳುವಳಿಯನ್ನು ಅನಿರ್ದಿಷ್ಟ ಕಾಲ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನೆಂದರೆ ಸುಮಾರು 40-50 ವರ್ಷಗಳಿಂದ ಕೂಡ ಬಡ ರೈತರು, ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಸಾಕಷ್ಟು ಜನ ಒಂದೊತ್ತು ಊಟಕ್ಕೆ ಇಲ್ದಿರ್ತಕ್ಕಂಥ ಸಮುದಾಯಗಳು ಭೂಮಿಗಾಗಿ, ಮನೆಗಾಗಿ, ನಿವೇಶನಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಅನ್ನಕ್ಕಾಗಿ ಸಾಕಷ್ಟು ಸಾರಿ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಅಧಿಕಾರಿಗಳಿಗೆ ಸಾಕಷ್ಟು ಮನವಿಗಳ ಪತ್ರಗಳನ್ನು ಕೂಡ ಕೊಟ್ಟಿದ್ದು ಕೂಡ ಆಗಿದೆ. ದುರಂತ ಏನಾಗಿದೆ ಅಂದರೆ ಮನವಿ ಪತ್ರ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ, ಆದರೆ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ. ಇವತ್ತು ಇಡೀ 40 ವರ್ಷಗಳ ಹಿಂದೆ ಇದ್ದಂಥ ಕಾನೂನು ಬಡವರಿಗೆಲ್ಲ ಕೂಡ ಯಾರು ದರಖಾಸ್ತು ಅರ್ಜಿಗಳು ಹಾಕ್ಕೊಂಡಿರ್ತಾರೆ ಸಂಪೂರ್ಣವಾಗಿ ಗೋಮಾಳ ಆಗಿರ್ಬೋದು, ಗೋಕಾಡ್ ಆಗಿರ್ಬೋದು, ಹುಲ್ಲುಬನ್ನಿ ಆಗಿರ್ಬೋದು, ಸರ್ಕಾರಿ ಭೂಮಿಗಳಾಗಿರ್ಬೋದು, ಎಲ್ಲ ಭೂಮಿಗಳಲ್ಲೂ ಕೂಡ ಸಾಗುವಳಿ ಚೀಟಿಗಳನ್ನು ಕೊಡಬೇಕು ಅಂತಕ್ಕಂಥ ನಿಯಮಗಳನ್ನು ಫಾರಂ 50, 53, 57 ತಂದಿರ್ತಕ್ಕಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ ಕೂಡ ಆಗಿದೆ. ಅದೇ ರೀತಿಯಾಗಿ ಇವತ್ತು ನಾವು ಕಾನೂನುಗಳನ್ನು ನೋಡ್ತಾ ಇದ್ದೀವಿ. 40 ವರ್ಷಗಳ ಹಿಂದೆ ಇದ್ದಂಥ ಕಾನೂನು ಇವತ್ತು ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂದರೆ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ನಿಯಮ ಏನಿತ್ತು ಅದರ ಅಡಿಯಲ್ಲಿ ಇಡೀ ಸಂಪೂರ್ಣವಾಗಿ ಬಡವರೆಲ್ಲ ಕೂಡ ಅರ್ಜಿಗಳನ್ನು ಹಾಕ್ಕೊಂಡಿದ್ರು ಕೂಡ ಕೆಲವರಿಗೆ ಮಂಜೂರು ಮಾಡದೆ ಬರೀ ಅರ್ಜಿಗಳಾಗೇ ಉಳ್ಕೊಂಡಿದೆ, ಮಂಜೂರು ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳು ಬಡವರ ಪರವಾಗಿ ಕೆಲಸ ಮಾಡುತ್ತಿಲ್ಲ. ಕಚೇರಿಗಳು ಬರೀ ಭ್ರಷ್ಟಾಚಾರದಿಂದ ತಾಂಡವವಾಡುತ್ತಿದೆ. ಬಂಡವಾಳಶಾಹಿಗಳ ಪರ ಕೆಲಸ ಮಾಡುತ್ತಿವೆ. ಬಡವರು ಒಂದೊತ್ತಿನ ಊಟಕ್ಕೂ ಪರದಾಡುತ್ತಿದ್ದಾರೆ. ಅಂತಹವರನ್ನ ಅಧಿಕಾರಿಗಳು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಅಧಿಕಾರಿಗಳು ಬಡವರ ಪರ ಕೆಲಸ ಮಾಡುತ್ತಿಲ್ಲ ಎಂದು ದಲಿತ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತು ಅಧಿಕಾರಿಗಳು ಬಡವರ ಪರವಾಗಿಲ್ಲ. ಅಧಿಕಾರಿಗಳಿರೋದು ಇವತ್ತು ಸಂಪೂರ್ಣವಾಗಿ ಎಲ್ಲ ಕಚೇರಿಗಳಲ್ಲಿ ನೋಡಿದಾಗ ಎಲ್ಲ ಕಡೆಯೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ. ಆ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇರೋದ್ರಿಂದ ಇವತ್ತು ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಡವರ ಪರವಾಗಿ ಇವತ್ತು ಒಂದೊತ್ತು ಊಟಕ್ಕೆ ಇಲ್ದಿರ್ತಕ್ಕಂಥ ಜನರ ಹತ್ರ ಜೋಬ್ಗಳ ಹತ್ರ ಏನಿರಲ್ಲ, ಅವ್ರ ಮನೆಗಳಲ್ಲಿ ಏನಿರಲ್ಲ, ಪುಟಕೋಸ್ಗಳು ಕಟ್ಕೊಂಡಿರ್ತಕ್ಕಂಥವ್ರನ್ನ ಇವರು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾವ ರೀತಿ ಇವರ ಸಮಸ್ಯೆಗಳನ್ನು ಬಗೆಹರಿಲಿಕ್ಕೆ ಸಾಧ್ಯ ಆಗ್ತದೆ? ಸಾಕಷ್ಟು ಇವತ್ತು ಭೂಮಿ ನಿವೇಶನ ಕೊಡಬೇಕಂತ ಪಾಣಿ ಇದ್ದರೂ ಕೂಡ ಅಂಥ ಕಡೆ ನಿವೇಶನಗಳು ಕೊಡಲಿಕ್ಕೆ ಲೇಔಟ್ ಮಾಡೋಕ್ಕಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಹಕ್ಕುಪತ್ರಗಳು ಕೆಲವು ಕಡೆ ಕೊಟ್ಟಿದ್ದಾರೆ, ಆದರೆ ಇವತ್ತಿಗೂ ಕೂಡ ಲೇಔಟ್ ಮಾಡಿ ಅವ್ರಿಗೆ ಸೈಟ್ ನಂಬರನ್ನು ಮಾಡ್ತಕ್ಕಂಥ ಕೆಲಸನ ಮಾಡ್ತಾ ಇಲ್ಲ. ಇವತ್ತು ಸಾಕಷ್ಟು ಕಡೆ ಭೂಮಿ ಇದೆ, ಸರ್ಕಾರಿ ಭೂಮಿ ಇದೆ. ಸುಮಾರು 20-25 ವರ್ಷಗಳಿಂದ ಕೊಂಡು ಒಂದೊಂದು ಮನೆಯಲ್ಲಿ 3-4 ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ. ಅಂಥ ಬಡವರಿಗೆ ಇವತ್ತು ಗುರುತಿಸಿ ಆ ಸರ್ಕಾರಿ ಭೂಮಿಗಳನ್ನು ನಿವೇಶನವಾಗಿ ಕೊಟ್ಟರೆ ಸ್ವತಂತ್ರವಾಗಿ ಅವ್ರ ಮೇಲೆ ಕಾಲ ಮೇಲೆ ನಿಂತ್ಕೊಂಡು ಬದುಕ್ತಕ್ಕಂಥ ಒಂದು ವಾತಾವರಣ ಆಗ್ತದೆ. ಇವತ್ತು ಅಂಬೇಡ್ಕರ್ನ ಪ್ರೀತಿ ಮಾಡ್ತಾರೆ ಇವರು, ಅಂಬೇಡ್ಕರ್ ಸಂವಿಧಾನವನ್ನು ಗೌರವಿಸ್ತಾರೆ, ಆದರೆ ಆ ಸಂವಿಧಾನ ಆಶಯಗಳನ್ನು ನೆರವೇರಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇಲ್ಲ. ಇನ್ನು ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ಗಡಿನಾಡು ರೈತ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ನೂರಾರು ಹೋರಾಟಗಾರರು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದೇ ರೀತಿಯಾಗಿ ಮಾನ್ಯ ಸಂಸದರು, ಕೋಲಾರ ಲೋಕಸಭೆ ಮಾನ್ಯ ವಿಧಾನಸಭಾ ಸದಸ್ಯರು, ಶ್ರೀನಿವಾಸ ವಿಧಾನಸಭಾ ಕ್ಷೇತ್ರ ಶ್ರೀ GK ವೆಂಕಟಶಿವಾರೆಡ್ಡಿ ಸರ್ ಅವರು ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಕೋಲಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲಿಸಿದ ಸಚಿವರು ಅರಣ್ಯ, ಸಹಕಾರ ಮತ್ತು ಸಾರಿಗೆ ಇಲಾಖೆಗಳ ಕಾರ್ಯವೈಖರಿ ವಿರುದ್ಧ ಹರಿಹಾಯ್ದಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ನೆಲದ ಕಾನೂನಿಗಿಂತ ಮಿಗಿಲಾದವರು ಅಲ್ಲ. ಪ್ರತಿಯೊಂದಕ್ಕೂ ಇಲಾಖೆಯ ನೀತಿಗಳನ್ನು ಮುಂದಿಟ್ಟುಕೊಂಡು ಸಾರ್ವಜನಿಕರ ಕೆಲಸಗಳಿಗೆ ತೊಂದರೆ ಮಾಡಬಾರದು ಅಂತ ತಾಕೀತು ಮಾಡಿದ್ದಾರೆ. ಮತ್ತೆ ರೆಗ್ಯುಲರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ನಿಮ್ಗೆ ನಾಟ್ ಅಬೌವ್ ದಿ ಲಾ, ನಿಮ್ದೇ ರೂಲ್ಸು, ನಿಮ್ದೇ ರೆಗ್ಯುಲೇಷನ್ಸು, ನಿಮ್ದೇ ಕಾನೂನು, ಯಾರು ಇದು ನಡೆಯಲ್ಲ. ಇಲ್ಲೆಲ್ಲ ನೀವು ಈ ದೇಶದಲ್ಲಿ ರಾಜ್ಯದಲ್ಲಿರೋದು ಯಾರು ಜನಪ್ರತಿನಿಧಿ ಇರ್ತಾರೆ, ಯಾರು ಮಿನಿಸ್ಟರ್ ಇರ್ತಾರೆ, ಅವರು ಅವ್ರ ಮಾತು ನೀವು ಕೇಳಬೇಕು. ನಿಮ್ಮದೇ ರೂಲ್ಸ್. ಒಂದು ಪೈಪ್ ಹಾಕ್ಬೇಕು ಅಂದರೆ ನಿಮ್ದು ಯಾವುದೋ ಇದರಲ್ಲಿ 5 ವರ್ಷ ಅದಕ್ಕೆ ಮಾಡೋದು, ಕುಡಿಯೋ ನೀರಿಗೆ. ಇನ್ನೊಂದು ಯಾವುದೋ ಒಂದು ಕೆರೆಗೆ ನೀರು ಕನೆಕ್ಷನ್ ಕೊಡಬೇಕು ಅಂದರೆ ಎಲ್ಲ ಲ್ಯಾಂಡು ನಿಮ್ಮದೇ.
ತಗೊಂಡಿದ್ದೆಲ್ಲ ಲ್ಯಾಂಡ್ ನಿಮ್ದೆ, ರೈತರಿಗೆ ತೊಂದರೆ ಕೊಡೋದು ಇನ್ನೊಂದು ಇದೆಲ್ಲ ಬಿಟ್ಬಿಡಿ. ಗಿವ್ ಅಪ್ ಆಲ್ ದಿಸ್ ಆಟಿಟ್ಯೂಡ್ಸ್. ಇದನ್ನ ನೀವು ಕೇಳ್ಸ್ಕೊಳಪ್ಪ, ಸಬ್ಮಿಷನ್ ನಾನೇ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಇದನ್ನ ಬಿಟ್ಬಿಡಿ ಆಟಿಟ್ಯೂಡ್. ಯಾರೇ ನಿಮ್ಮ ಇವರು ನೋಡ್ರಿ, ನೀವು ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಜನಗಳಿಗೆ ಅನುಕೂಲ ಮಾಡಲಿಕ್ಕೆ ಹೊರತು ಜನಗಳಿಗೆ ತೊಂದರೆ ಕೊಡೋಕ್ಕಲ್ಲ ಇರೋದು. ಹಂಗಂತ ನೀವು ಫಾರೆಸ್ಟ್ ಲ್ಯಾಂಡು ಜನಗಳಿಗೆ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನು ಮಾಡಬೇಕು ಅಂದ್ರೂ ಕೋಆರ್ಡಿನೇಷನ್ ಇರಬೇಕು. ನಿಮ್ಮ ಇಲಾಖೆ, ರೆವಿನ್ಯೂ ಇಲಾಖೆ, RDPR, PWD ಇವೆಲ್ಲನೂ ತಗೊಂಡು ನೀವು ಕೋಆರ್ಡಿನೇಷನ್ ಇಟ್ಕೊಂಡು, ಈಗ ಮರ ನೆಡೋದಾಗಲಿ, ಮರ ಕಡಿಯೋದಾಗಲಿ, ಇನ್ನೊಂದು ಸರ್ಕಾರಿ ಜಾಗ ಒತ್ತುವರಿ ಮಾಡಿರೋದು ನೀವು ನಿಮ್ಮ ಇಲಾಖೆಗೆ ತಗೊಳ್ಳೋದಾಗಲಿ, ಅಥವಾ ನಿಮ್ಮ ಇಲಾಖೆ ರೈತರ ಜಮೀನು ತಗೊಳಕ್ಕಾಗಲಿ, ಒಂದು ಕೋಆರ್ಡಿನೇಷನ್ ಬೇಕು. ಜಾಯಿಂಟ್ ಸರ್ವಿಸ್ ಮಾಡಬೇಕು. ಜನಪ್ರತಿನಿಧಿಗಳು ಗೊತ್ತಿರಬೇಕು ನೀವೇನು ಮಾಡ್ತಾ ಇದ್ದೀರಿ ಅಂತ. ನೀವು ದೊಡ್ಡದಾಗಿ ಹೋಗ್ಬಿಡೋದು, ಗಲಾಟೆ ಮಾಡ್ಬಿಡೋದು, ಅಲ್ಲಿ JCB ತಗೊಂಡು ಹೋಗ್ಬಿಡೋದು, ಪೂಜೆ ಮಾಡಿಬಿಡೋದು, ಗಿಡಗಳು ಹಾಕ್ಬಿಡೋದು, ಗಿಡಗಳು ತೆಗೆದ್ಬಿಡೋದು, ಫೋಟೋ ಹಾಕೊಂಡ್ಬಿಡೋದು. ಏನದು ಅರ್ಥ? ಏನರ್ಥ? ದೆನ್ ವಾಟ್ ಇಸ್ ದ ಡ್ಯೂಟಿ ಆಫ್ ದ ಪಬ್ಲಿಕ್ ಸರ್ವೆಂಟ್ಸ್? ಡೆಮಾಕ್ರೆಟಿಕಲ್ ಕಂಟ್ರಿ ಇದು. ನಿಮ್ದೆ ಯು ಆರ್ ನಾಟ್ ಅಬೌವ್ ದಿ ಲಾ. ಏನು ಲಾ ಏನಿದೆ ನೀವು ಅದ್ರಲ್ಲಿ ಬೌಂಡ್ ಆಗಬೇಕು. ಇದನ್ನ ಟೇಕ್ ಇಟ್ ಆಸ್ ಅ ವಾರ್ನಿಂಗ್. ನೀವು ಅಷ್ಟೇ ನೆಕ್ಸ್ಟ್ ಇದರಲ್ಲಿ ಕಂಪ್ಲೇಂಟ್ ಬರಬಾರ್ದು. ಸಭೆಯಲ್ಲಿ ಜಿಲ್ಲೆಯ ಶಾಸಕರು, ಪರಿಷತ್ ಸದಸ್ಯರು ಹಾಜರಿದ್ದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ನಡೆದ ಆರ್ಯವೈಶ್ಯ ಜನಜಾಗೃತಿ ಸಮಾವೇಶದಲ್ಲಿ ಜಿಲ್ಲೆಯ ಆರ್ಯವೈಶ್ಯ ಮಂಡಳಿ ಮತ್ತು ಅದರ ಸಹ ಸಂಘಗಳ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಆರ್ಯವೈಶ್ಯ ಮಹಾಸಭೆಯ ಅಧ್ಯಕ್ಷ RP ರವಿಶಂಕರ್, ಆರ್ಯವೈಶ್ಯ ಮಹಾಸಭೆಯ ಎಲ್ಲ ಸೇವಾ ಕಾರ್ಯಚಟುವಟಿಕೆಗಳು ರಾಜ್ಯದ ಇತರೆ ಸಮಾಜಗಳ ಗಮನ ಸೆಳೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಸರ್, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆರ್ಯವೈಶ್ಯ ಜನಜಾಗೃತಿ ಸಮಾವೇಶ ಅಂತ ಮಾಡ್ತಿದ್ದೀವಿ. ಜಿಲ್ಲೆಯ ಎಲ್ಲ ಆರ್ಯವೈಶ್ಯ ಮಂಡಳಿಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳನ್ನು ಹಾಗೂ ಇತರೆ ಅಂಗಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳನ್ನು ಸೇರಿಸಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದಿಂದ ಏನು ಯೋಜನೆಗಳು ಸಿಗ್ತಿದ್ದಾವೆ, 21 ಯೋಜನೆಗಳ ಪೂರ್ಣ ಫಲವನ್ನು ಪಡಿಬೇಕು, ಎಲ್ಲ ಕುಲಬಾಂಧವರಿಗೆ ಮನೆ ಮನೆಗೆ ಮಹಾಸಭೆ ಅನ್ನೋ ಒಂದು ಕಾರ್ಯಕ್ರಮವನ್ನು ದಿಟ್ಟವಾಗಿ ನಿರಂತರವಾಗಿ ನಡಿಬೇಕು. ಇಡೀ ಆರ್ಯವೈಶ್ಯ ಕುಲಬಾಂಧವರಿಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಸಮಾವೇಶವನ್ನು ಮಾಡ್ತಿದ್ದೀವಿ. ಇದರ ಮುಖಾಂತರ ಎಲ್ಲರ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಯ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಅವರಿಗೆ ಆಶೀರ್ವಾದ ಮತ್ತು ಈ ಒಂದು ಗುರುಕುಲ ಪೀಠಕ್ಕೆ ನಮ್ಮ ಕುಲಬಾಂಧವರೇ ಆದ ಶ್ರೀಯುತ ರಜತಾ ಶಿವಕುಮಾರ್ ಅವರು 45 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ದೇವನಹಳ್ಳಿ ಹತ್ರ ಒಂದು 4 ಎಕರೆ 4 ಗುಂಟೆ ಜಮೀನನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥ ಮಹಾದಾನಿ ಅವರನ್ನು ಇವತ್ತು ಸನ್ಮಾನ ಮಾಡಿದ್ದೀವಿ. ಮುಖ್ಯ ಅತಿಥಿಗಳಾಗಿದ್ದ ರಜತ KV ಶಿವಕುಮಾರ್ ಮಾತನಾಡಿ, ನಮ್ಮ ಸಮಾಜ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಉದ್ದೇಶ ಮತ್ತು ನಮ್ಮ ಗುರು ಪರಂಪರೆಯನ್ನು ಉಳಿಸಿ ಬೆಳೆಸಲು ತಾವು ತಮ್ಮ ಕುಟುಂಬದ ಸದಸ್ಯರು ಸೇರಿ ಗುರುಪೀಠವನ್ನು ಸ್ಥಾಪಿಸಿ ಶ್ರೀಮಠದ ಇಂದಿನ ಪೀಠಾಧ್ಯಕ್ಷ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಾದದಿಂದ ನಮ್ಮ ಧರ್ಮ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸುವ ಮಹತ್ವದ ಉದ್ದೇಶದಿಂದ ರಾಷ್ಟ್ರೀಯ ಹೆದ್ದಾರಿ 7ರ ದೇವನಹಳ್ಳಿಯಲ್ಲಿ ಸುಮಾರು 40 ಕೋಟಿ ರೂಪಾಯಿಗಳ ಬೆಲೆ ಬಾಳುವ ಭೂಮಿಯನ್ನು ನೀಡುವ ನಿರ್ಧಾರ ಕೈಗೊಂಡಿದ್ದು, ಶ್ರೀ ಮಹಾಸಭಾ ಸಂಸ್ಥಾನದ ಕಟ್ಟಡ ನಿರ್ಮಾಣ ಶೀಘ್ರವಾಗಿ ನಡೆಯಲೆಂದು ಆಶಿಸಿದರು. ನಮ್ಮ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯು ಜಿಲ್ಲಾವಾರು ಒಂದು ಜನಜಾಗೃತಿ ಸಮ್ಮೇಳನ ಅಂತ ಹಮ್ಮಿಕೊಂಡಿದೆ. ಅದರ ಸಲುವಾಗಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ದಿವಸ ಹಮ್ಮಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯಿಂದ ಸುಮಾರು 400ಕ್ಕಿಂತಲೂ ಮೇಲ್ಪಟ್ಟು ನನ್ನ ಸಮಾಜದ ಎಲ್ಲ ಅಧಿಕಾರಿ ವರ್ಗದವರು, ಆರ್ಯವೈಶ್ಯ ಮಂಡಳಿ ಪದಾಧಿಕಾರಿಗಳು ಹಾಗೂ ಎಲ್ಲ ದೇವಸ್ಥಾನದ ಪದಾಧಿಕಾರಿಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆಯೇ ನಮ್ಮ ಎಲ್ಲ ಒಂದು ನಮ್ಮ ಸಮಾಜದ ಮಕ್ಕಳು 98-99% ಬರುವಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಹಾಸಭೆ ಯೋಜನೆಗಳು 21 ಯೋಜನೆಗಳಿದೆ. ಅದರಲ್ಲಿ ನಮ್ಮ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಲಭಿಸಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅನುವು ಮಾಡಿಕೊಟ್ಟಂತಹ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಪೂಜ್ಯರು ಆದಂಥ ನಂಜುಂಡರಾಮ್ ಶೆಟ್ಟಿ ಅವರ ಸಹಕಾರದೊಂದಿಗೆ ಇವತ್ತಿನ ಕಾರ್ಯಕ್ರಮ ಬಹಳ ನಡೆದಿದೆ.
ಕಾರ್ಯಕ್ರಮಕ್ಕೂ ಮುನ್ನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಾಯಿತು. ಚಿಂತಾಮಣಿಯ ಶ್ರೀ ವಾಸವಿ ಮಹಿಳಾ ಮಂಡಳಿಯ ತಂಡದ ವಾಸವಿ ವಿಶ್ವರೂಪ ದರ್ಶನ ನೃತ್ಯ ರೂಪಕ ಎಲ್ಲರ ಜನಮೆಚ್ಚುಗೆ ಪಡೆಯಿತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಚಂದನದೂರಿನಲ್ಲಿ ಹಿಂದೂ ಸಾದರ ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷರಾದ ಪೂಜ್ಯ ಶ್ರೀ ಮಂಡಿ ಹರಿಯಣ್ಣನವರ ಜಯಂತ್ಯೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಸಾದರ ಹಬ್ಬ ಅದ್ದೂರಿಯಾಗಿ ನಡೆಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಚಂದನದೂರು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಮುದಾಯದ 100 ಮಂದಿ ಮಹಿಳೆಯರು ಪೂರ್ಣಕುಂಭ ಕಳಸಗಳನ್ನು ಹೊತ್ತು ಪೂಜ್ಯ ಶ್ರೀ ಮಂಡಿ ಹರಿಯಣ್ಣನವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿರಿಸಿ ಮಂಗಳವಾದ್ಯಗಳು ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ಸಾಗಿದರು. ಸುಮಾರು 2.5 ಗಂಟೆಗಳ ಕಾಲ ಮೆರವಣಿಗೆಯು ಮುಖ್ಯ ರಸ್ತೆಯ ಮೂಲಕ ಸಾಗಿ ತಾಲೂಕಿನಲ್ಲಿ ಮೊದಲ ಬಾರಿಗೆ ಸಮುದಾಯದ ಗಣ್ಯರ ನೇತೃತ್ವದಲ್ಲಿ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ನಾಮಫಲಕವನ್ನು ಅನಾವರಣ ಮಾಡಿದರು. ಸಮುದಾಯದ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ DE ರವಿಕುಮಾರ್ ಮಾತನಾಡಿ, ಸಮುದಾಯವು ಎಲ್ಲ ರಂಗದಲ್ಲಿ ಸದೃಢವಾಗಿ ಬೆಳೆಯಲು ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ. ಪ್ರತಿ ತಾಲೂಕು ಹಂತದಲ್ಲಿ ಸ್ವಯಂ ಪ್ರೇರಿತರಾಗಿ ಸಾದರ ಹಬ್ಬವನ್ನು ಆಚರಣೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಸಮುದಾಯದ ಶಕ್ತಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ. ಇದಕ್ಕಾಗಿ ನವೆಂಬರ್ ತಿಂಗಳಿನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಂಡಿ ಹರಿಯಣ್ಣನವರ ಜಯಂತ್ಯೋತ್ಸವವನ್ನು ಬೃಹತ್ ಮಟ್ಟದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದರು. ಸಾದರು ಆಮೇಲೆ ಮುಂದಿನದು ಅದನ್ನು ಭಾರತ ದೇಶದ ಪ್ರಧಾನಿವರೆಗೂ ಕೇಳಿಸ್ಬೇಕು. ಆ ಮಟ್ಟ ನಾವೊಂದು ಟಾರ್ಗೆಟ್ ಇಟ್ಟಿದ್ದೀವಿ. ಮುಂದಿನ ನವೆಂಬರ್ ತಿಂಗಳಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ರೂಪಿಸ್ತೀವಿ. ಸೆಂಟ್ರಲ್ ಗೌರ್ಮೆಂಟನ್ನು ಕರೆಸ್ತೀವಿ, ರಾಜ್ಯ ಸರ್ಕಾರದವ್ರನ್ನ ಕರೆಸ್ತೀವಿ. ಅಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಕೂಗನ್ನು ಅವ್ರಿಗೆ ಕೇಳಿಸೋವಷ್ಟು ಅಂತ ಜೋರಾಗಿ ಕೂಗ್ತಕ್ಕಂಥ ಕಾರ್ಯಕ್ರಮ ನಮ್ಮಲ್ಲಿದೆ. ಅದಕ್ಕೆ ನೀವುಗಳೆಲ್ಲರೂ ಸಪೋರ್ಟ್ ಮಾಡಬೇಕು. ಮಾಡ್ತೀರಾ ಅಂತ ನನಗೆ ಗೊತ್ತಿದೆ. ಯಾಕೆ ಅಂತಂದರೆ ಇವತ್ತು ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದಿರ. ಮೊನ್ನೆ ಒಂದು 20 ದಿವಸಕ್ಕೆ ಮುಂಚೆ ಗೌರಿಬಿದನೂರಿನಲ್ಲಿ ಹೆಂಗೆ ಮಾಡಿದ್ರಿ ಅದೇ ಸಾಕ್ಷಿ. ಮತ್ತು ಗಂಗಲಕ್ಷ್ಮಕ್ಕ ಅವರು ಹೇಳ್ದಂಗೆ ನಮ್ಮಲ್ಲಿ ಸಮುದಾಯದ ಹಿರಿಯರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ CR ನರಸಿಂಹಮೂರ್ತಿ ಮಾತನಾಡಿ, ಹಿಂದೂ ಸಾದರ ಸಮುದಾಯವು ಅಲ್ಪ ಪ್ರಮಾಣದಲ್ಲಿದ್ದರೂ ಕೂಡ ಸ್ವಾಭಿಮಾನದಿಂದ ಬದುಕುವ ಜನವಾಗಿದ್ದಾರೆ. ಶತಮಾನದ ಹಿಂದೆಯೇ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ನೆರವಾಗುವ ನಿಟ್ಟಿನಲ್ಲಿ ಉಚಿತ ಊಟದ ವ್ಯವಸ್ಥೆಯೊಂದಿಗೆ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಿದ್ದ ಮಂಡಿ ಹರಿಯಣ್ಣನವರ ಕಾರ್ಯ ಚಿರಸ್ಥಾಯಿಯಾಗಿದೆ. ಅವರ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ ಎಂದು ಹೇಳಿದರು. ಅದೇ ರೀತಿ ಇವತ್ತು ನಮ್ಮೂರ ಹಬ್ಬ ಆಗಬೇಕಾದ್ರೆ ಏನು ಕಾರಣ ಅಂತ ಹೇಳ್ತೀವಿ. ಈ ಹಬ್ಬ ಮುಗಿಸ್ಕೊಂಡು ಊರಾಗ ಬಂದರು ನಮ್ಮ ಎಲ್ಲ ಹೆಣ್ಮಕ್ಳು. ಅವತ್ತು ಶುರು ಮಾಡಿದ್ರು, ನಮ್ಮೂರಾಗ ಒಂದು ಮಾಡಬೇಕು, ನಮ್ಮೂರಾಗ ಒಂದು ಮಾಡಬೇಕು. ನಾನು ಬೆಂಗಳೂರಾಗಿದ್ದೆ. ಗಂಗಾಧರ, ಕುಮಾರಸ್ವಾಮಿ, ನಮ್ಮ ಸೂರಿ, ನಮ್ಮ ಗೋವನ್ನ, ದೇವರಾಜ ಪ್ಲೇಸು ಫೋನ್ ಮಾಡಿದ್ರು. ಏನಪ್ಪ ಎಲ್ಲ ಹಿಂಗೆ ಸೇರೋರು ಹೆಂಗಸರು, ಏನಕ್ಕೆ ಹಬ್ಬ ಮಾಡಬೇಕು, ಕರೆಕ್ಟ್ ಮಾಡಬೇಕು, ಒಳ್ಳೆಯದೇ. ಯಾಕೆ ಮಾಡಬೇಕು ಅಂದರೆ ಪುಣ್ಯದಿಂದ ಜ್ಞಾಪಿಸ್ಕೋಬೇಕು. ಹಿಂದೆ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಕೆಲಸನ ಜ್ಞಾಪಕ ಮಾಡ್ಕೋಬೇಕು. ನಾವು ಅವರಂಗೆ ನಡೀಬೇಕು. ಅದನ್ನು ಜನಕ್ಕೆ ಹೇಳಬೇಕು. ಅದು ಯಾವುದೇ ಜಾತಿ ಇರಲಿ. ಈಗ ಎಲ್ಲ ಜಾತಿ ಒಳಗೂ ಕನಕದಾಸ ಅವರು ಇದೆಲ್ಲ ಮಾಡಿಕೊಂಡು ಜಗತ್ತಿಗೆ ಇದು ಕೊಟ್ಟ. ವಾಲ್ಮೀಕಿ ರಾಮಾಯಣ ಬರೆದು ಜಗತ್ತಿಗೆ ಅದು ಒಂದು ಜನಾಂಗಕ್ಕಲ್ಲ, ಎಲ್ಲ ಸಮಾಜಕ್ಕೆ ಅಂದರೆ ಮನುಷ್ಯ ಜಾತಿಗೆ ಕೊಟ್ಟಿರ್ತಕ್ಕಂಥ ಸಂದೇಶಗಳು. ಅದರಲ್ಲಿ ಇವರು ಒಬ್ಬರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಮಿತಿಯ ನಿರ್ದೇಶಕರಾದ B ಮಂಜುನಾಥ್, ಪ್ರಭಾಕರ್, VS ರವಿಕುಮಾರ್, ಡಾಕ್ಟರ್ C ಗಂಗಲಕ್ಷ್ಮಮ್ಮ, P ನಾಗರಾಜ್, ನಂಜೇಗೌಡ, ಹರ್ಷ, GK ರಮೇಶ್ ಕುಮಾರ್, MG ಶ್ರೀನಿವಾಸ ಮೂರ್ತಿ, ಬೇಗೂರು ಮಂಜುನಾಥ್, ಮಧುಗಿರಿ ಶ್ರೀಧರ್, ತಾಲೂಕಿನ ಸಮಿತಿಯ ಗೌರವ ಅಧ್ಯಕ್ಷರಾದ ಗುಂಡಾಪುರ ಕೃಷ್ಣಯ್ಯ ಮತ್ತಿತರರು ಹಾಜರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಎತ್ತಿನ ಹೊಳೆ 27 ಹಳ್ಳಿಗಳಿಗೆ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಹೋರಾಟಕ್ಕೆ, ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ ಮೆಟ್ರೋ ರೈಲು ಬೇಕು, ಮೆಟ್ರೋ ರೈಲು ಬೇಕು, ಮೆಟ್ರೋ ರೈಲು ಬೇಕು.
ದೊಡ್ಡಬಳ್ಳಾಪುರ ನಗರದ ಸಿದ್ದಲಿಂಗಯ್ಯ ವೃತ್ತದಲ್ಲಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಘಟಕದ ವತಿಯಿಂದ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಭಿಯಾನದಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರರು ಹಾಗೂ ಜೆಡಿಎಸ್ ಮುಖಂಡರಾದ ತನ ಪ್ರಭುದೇವ್ ಮಾತನಾಡಿ, ದೊಡ್ಡಬಳ್ಳಾಪುರಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು. ಮನಮುಟ್ಟ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ಸಂದರ್ಭದಲ್ಲೂ ನನಗೆ ಹೇಳಿದ್ರು ಸಹ ನಾನು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲಾ ರೀತಿಯ ಸಹಕಾರವನ್ನ ನಿಮಗೆ ಸದಾ ನೀಡ್ತೀವಿ. ಯಾಕಂದ್ರೆ ಮೆಟ್ರೋ ನಾನು ನಿನ್ನೆ ಮೊನ್ನೆಯನ್ನ ನೋಡ್ತಾ ಇದ್ದೆ, ಯಾವ್ದೋ ಒಂದು ರೈಲ್ವೆ ದಾಬಸ್ಪೇಟೆಯಿಂದ ಈ ಕಡೆಗೆ ಬರ್ತಿದೆ ಅಂತ, ಹೊಸಕೋಟೆಗೆ ಹೋಗ್ತಿದೆ, ಮೆಟ್ರೋ ಕ್ಲಿಯರ್ ಆಗಿದೆ, ತುಮಕೂರಿಗೆ ಕ್ಲಿಯರ್ ಆಗಿದೆ. ಕಾರಣಗಳು ನಿಮ್ಗೆ ಗೊತ್ತಿರಬೇಕು. ಇವತ್ತಿನ ಸರ್ಕಾರಗಳು ಯಾವ್ಯಾವ ಪಕ್ಷದ ಸರ್ಕಾರಗಳು ಇರ್ತವೆ, ಆ ಸರ್ಕಾರಗಳು ಅವರ ಶಾಸಕರನ್ನ ಸಮಾಧಾನ ಪಡಿಸಕ್ಕೆ ಈ ರೀತಿ ಸ್ವೇಚ್ಛಾಚಾರವಾಗಿ ಮಾಡ್ತಾರೆ. ಯಾವ ತಾಲೂಕಿನಿಂದ ಈಗ ಇಡೀ ದೇಶವೇ ಕಣ್ಕುಕ್ಕಿ ನೋಡುವಂತೆ ನಮ್ಮ ತಾಲೂಕಿನ 2 ಕಂಪನಿ ಬರ್ತಾ ಇದೆ. ಒಂದು ಆಪಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಸುಮಾರು ಇನ್ನ 2 ಕಂಪನಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಸ್ಟಾರ್ಟ್ ಆದ 1 ಲಕ್ಷ ಜನಗಳಿಗೆ ಉದ್ಯೋಗ ಅವಕಾಶಗಳನ್ನ ಕೊಡುವ ಯೋಜನೆಗಳು ನಮ್ಮ ತಾಲೂಕಿನಲ್ಲಿ ಕೈಗಾರಿಕಾ ಅಭಿವೃದ್ಧಿ ಕೊನಗಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಆಗ್ತಾ ಇದೆ. ಇದರ ಅರ್ಥ ಏನು? 1 ಲಕ್ಷ ಜನ ನಮ್ಮ ತಾಲೂಕಿಗೆ, ಈಗ ನಾವು ವೋಟಿಂಗ್ ಸಂಖ್ಯೆ ತಗೊಂಡ್ರೆ 2,16,000 ಇದೀವಿ. ಬೇರೆ ವೋಟರ್ಸ್ ಇಲ್ಲದೆ ಇದ್ದವರು ಸಹ ಸೇರಿದ್ರೆ ಒಂದು 3.5 ಲಕ್ಷ ಬರ್ತೀವಿ. ಈಗ 1 ಲಕ್ಷ ಜನ ಬಂದ್ರೆ ನಮ್ಮ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇದು ಯಾವ ರೀತಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದೆ ಸರ್ಕಾರದ ಸಚಿವರುಗಳಿದ್ದಾರೆ. ನಾವು ದೊಡ್ಡಬಳ್ಳಾಪುರ ತಾಲೂಕಿಗೆ ತಗೊಂಡೋಗಿ ಆಗ್ತಾ ಇದೀವಿ. ಆ ದೊಡ್ಡಬಳ್ಳಾಪುರ ತಾಲೂಕಿಗೆ ತಗೊಂಡೋದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಏನು, ಮಲಮೂತ್ರ ವಿಸರ್ಜನೆಯ ವ್ಯವಸ್ಥೆ ಏನು, ಕೈಗಾರಿಕೆಗಳು ಬಂದ್ರೆ ಕೈಗಾರಿಕೆಗಳಿಗೆ ನಾವು ಯಾವ ತರ ಪರಿಸರ ಮಾಲಿನ್ಯಕ್ಕೆ ತೊಂದರೆ ಆಗಬಾರ್ದು, ಯಾವ ರೀತಿ ಯೋಜನೆಗಳನ್ನ ಕೈಗೊಳ್ಬೇಕು, ಅದಕ್ಕೆ ಯಾವುದೇ ತರಹದ ಇಲ್ಲ. ನೀವು ಇವತ್ತು ಹೋಗಿ ಕೊನಗಟ್ಟ ಗ್ರಾಮದಲ್ಲಿ ನೋಡ್ಬೋದು ಎಷ್ಟು ವಾಸನೆ ಬರ್ತವೆ ಅಂತ. ಅಲ್ಲಿ ಟಾಯ್ಲೆಟ್ಗಳು ಲೇಬರ್ಗಳು 10,000 ರಿಂದ 15,000 ಜನ ಲೇಬರ್ಗಳು ಕೆಲಸ ಮಾಡ್ತಾರೆ. ಇವಕ್ಕೆಲ್ಲ ಮೂಲ ಕಾರಣ ಅವ್ರಿಗೆ ಮನ್ಸಿಲ್ಲ ಮಾಡಬೇಕು ಅಂತ. ಯೋಜನೆಗಳು ತರ್ತಾರೆ, ಅದ್ರ ಜೊತೆಗೆ ಬೇರೆನೂ ಕೊಡ್ಬೇಕಲ್ವಾ. ಅವ್ರ ಯೋಜನೆಗಳನ್ನ ತಂದ್ಕೊಡಕ್ ಅವ್ರ ಜಾಬ್ ತುಂಬಿಸ್ಕೊಳ್ತಾರೆ. ಇವ್ ಜನಗಳಿಗೆ ಬೆಳಗ್ಗೆ ಕಷ್ಟ ನೋಡ್ಬೇಕಲ್ಲ, ಅದಕ್ಕೆ ಯಾವ ರೀತಿ ನೀವು ಹೋರಾಟ ಮಾಡಬೇಕು ಅಂತ ಅದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ನಾವು ಸುಮ್ಮನೆ ಮೇಲ್ನೋಟಕ್ಕೆ ಕಣ್ಣೊರ್ಸಕ್ಕೆ ಹೋರಾಟ ಮಾಡಬಾರ್ದು. ಈ ತರ ಹೋರಾಟಗಳು ಮಾಡಿದ್ರೆ ಜನಗಳು ನ್ಯಾಯ ಒದಗಿಸ್ಕಲ್ಲ, ದಂಗೆ ಎತ್ತೊಳ್ಬೇಕು. ದೊಡ್ಡಬಳ್ಳಾಪುರ ತಾಲೂಕಿನ ಪರಿಸ್ಥಿತಿ ಏನಿದೆ, ಕಳೆದ 5-6 ವರ್ಷಗಳಿಂದ ಏನಿದೆ, ಏನೋ 2013-15 ಹಳ್ಳಿಗಳು ಕೂಡ ಒಂಚೂರು ಟಾರ್ ಮಾಡೋದು ಅಷ್ಟೇ. ಜೆಡಿಎಸ್ ಮುಖಂಡರಾದ ಹರೀಶ್ ಗೌಡ ಮಾತನಾಡಿ, ಸರ್ಕಾರ ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ ತಾಲೂಕಿನ 27 ಗ್ರಾಮಗಳ ಕೆರೆಗಳನ್ನು ತುಂಬಿಸಿ ಆ ಗ್ರಾಮಗಳ ಕುಡಿಯುವ ನೀರಿನ ಬವಣೆ ನೀಗಿಸುವುದಾಗಿ ಭರವಸೆ ನೀಡಲಾಗಿತ್ತು. ಆದರೆ ಎತ್ತಿನಹೊಳೆ ಯೋಜನೆ ನಮ್ಮ ತಾಲೂಕಿನ ಮೂಲಕ ಹಾದು ಹೋಗುತ್ತಿದ್ದರೂ ನಮ್ಮ ರೈತಾಪಿ ಜನರಿಗೆ ಒಂದು ತಂಬಿಗೆ ನೀರು ಸಿಗದಂತೆ ತಾರತಮ್ಯ ಎಸಗಲಾಗುತ್ತಿದೆ ಎಂದು ಆರೋಪಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ದೊಡ್ಡಬಳ್ಳಾಪುರ ತಾಲೂಕು ಬಹಳ ವೇಗವಾಗಿ ಬೆಳೀತಕ್ಕಂಥ ಒಂದು ತಾಲೂಕಾಗಿರ್ತಕ್ಕಂಥದ್ದು ಕಾಣ್ತಿದ್ದೀವಿ. ಬಹುಶಃ ನಮ್ಮ ಈ ಜಾಗಕ್ಕೆ ನಾವೆಲ್ಲ ಕೂಡ 3 ಕೈಗಾರಿಕಾ ಪ್ರದೇಶಗಳು ಬರ್ತಾ ಇದೆ. ಒಂದು ಬಾಚಟ್ಟಹಳ್ಳಿ, ಒಂದು ITBT, ಇನ್ನೊಂದು ಕೂಡ ದಾಬಸ್ಪೇಟೆ. ಇಲ್ಲಿ ಬರ್ತಕ್ಕಂಥ ಹೊರ ರಾಜ್ಯದ ಜನ ಕೆಲಸ ಮಾಡ್ತಕ್ಕಂಥವರು, ಸ್ಥಳೀಯರು, ಇವರೆಲ್ಲರೂ ಕೂಡ ಇವತ್ತು ಬಂದೋಗ್ತಕ್ಕಂಥ ಜನಸಂಖ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ. ಬಂದೋಗ್ತಕ್ಕಂಥವ್ರು ಕೇವಲ ಬಂದು ಇಲ್ಲಿ ಇದ್ದು ಹೋಗಲ್ಲ. ಇಲ್ಲಿ ಅವರು ತಮ್ಮ ಮೂಲ ಅಸ್ತಿತ್ವವನ್ನ, ಇಲ್ಲೇ ಬದುಕನ್ನು ಸಾಗಿಸೋದಕ್ಕೆ, ಅದು ಜನಸಾಮಾನ್ಯ ಬದುಕನ್ನು ಸಾಗಿಸಲಿಕ್ಕೆ ಕೂಡ ದಾರಿಯನ್ನ ಕಾಣ್ಕೊಳ್ತಾರೆ. ಇವತ್ತು ಯಾರು ಹಿಡಿತಾರೆ ರೇಷನ್ ಕಾರ್ಡ್ ಮಾಡಿಸ್ತಾರೆ, ಇವತ್ತು ಯಾರು ಹಿಡಿತಾರೆ ಆಧಾರ್ ಮಾಡಿಸ್ತಾರೆ, ಇನ್ಯಾವುದೋ ಸರ್ಕಾರಿ ಸೌಲಭ್ಯಕ್ಕೆ ಹಾಕ್ತಾರೆ. ಅದಾದ್ಮೇಲೆ ಕೂಡಿಟ್ಕೊಂಡು ಯಾವುದೋ ಒಂದು ನಿವೇಶನ ತಗೊಳ್ತಾರೆ, ಮನೆ ಕಟ್ತಾರೆ. ಇವೆಲ್ಲ ಕೂಡ ಅಗತ್ಯವಾಗಿ ಆಗ್ಬೇಕಾಗ್ತದೆ. ಆದರೆ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ಇವತ್ತು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರಿ, ಅದು ಇವತ್ತು ಎಲ್ಲಿಯೂ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಬೇರೆ ಕಡೆ ಬರ್ತದೆ ಅಂತಕ್ಕಂಥ ಸುದ್ದಿ ಇದೆ. ಇರ್ತಕ್ಕಂಥ ಜನಕ್ಕೆ ನಾವು ಇದುವರೆಗೂ ಕೂಡ ಮೂಲಭೂತ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಕೇಬಲ್ ರಾಮಚಂದ್ರ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಓಡಾಡಿದವೋ ಚಂದ್ರಮನೆ
ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆಯಲ್ಲಿ ಹೊರಟ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ತಾಲೂಕು ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಧರಣಿಯನ್ನ ಆರಂಭಿಸಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ದರಖಾಸ್ತು ಸಮಿತಿಗಳು ರಚನೆಯಾದರೂ ಸಹ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದುವರೆಗೂ ದರಖಾಸ್ತು ಸಮಿತಿಯನ್ನ ರಚಿಸಿ ಅರ್ಹ ಫಲಾನುಭವಿಗಳಿಗೆ ಭೂಮಿ ಮಂಜೂರು ಮಾಡುವ ನಿಟ್ಟಿನಲ್ಲಿ ತಾಲೂಕು ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಚಲಪತಿ ಆರೋಪಿಸಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಹಣ ದುರ್ಬಳಕೆ ಆಗುತ್ತಿರುವುದನ್ನು ತನಿಖೆಗೊಳಪಡಿಸಿ ತಪ್ಪಿತಸ್ಥರ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಬಹುದಿನಗಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನು 10 ಕೋಟಿ ರುಗಳ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಬೇಕೆಂದು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಘಟನಾ ಸಂಚಾಲಕ ಹುಜುಕೂರ್ ವೆಂಕಟೇಶ್, ಲಕ್ಕೇನಹಳ್ಳಿ ವೆಂಕಟೇಶ್, ದೊಡ್ಡ ತಿರುಮಲಯ್ಯ, ಶಶಿಕಲಾ, ನರಸಿಂಹರಾಜು ನರಸಿಂಹ, ಸೊಣಗಾನಹಳ್ಳಿ ವೆಂಕಟೇಶ್, ಮುತ್ತೂರು ರಾಮಕೃಷ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಶ್ರೀ ಬಲಮುರಿ ದೊಡ್ಡ ಗಣಪತಿ ದೇಗುಲದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಕಣ್ಮನ ಸೆಳೆದ ದೇವರ ಅಲಂಕಾರ, ದರ್ಶನ ಪಡೆದು ಭಕ್ತಿಭಾವ ಮೆರೆದ ಭಕ್ತರು. ಯುವಕರ ಹುಚ್ಚಾಟ, ಬೈಕ್ಗಳ ಮುಖಾಮುಖಿ ಡಿಕ್ಕಿ, 3 ದಾರುಣ ಸಾವು. ಹೆಲ್ಮೆಟ್ ಹಾಕದವರಿಗೆ ದಂಡ, ಉಚಿತ ಹೆಲ್ಮೆಟ್ ವಿತರಣೆ, ಸಾರ್ವಜನಿಕರಲ್ಲಿ ವಿನೂತನವಾಗಿ ಜಾಗೃತಿ ಮೂಡಿಸಿದ ಸಂಚಾರಿ ಪೊಲೀಸರು. ರೈತರ ನಿದ್ದೆ ಕೆಡಿಸಿದ ಡೀಮ್ಡ್ ಫಾರೆಸ್ಟ್, ಜಮೀನಿನ ಪಹಣಿಗಳಲ್ಲಿ ನಮೂದು, ಅತಂತ್ರಕ್ಕೆ ಸಿಲುಕಿದ ಅನ್ನದಾತರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.